ಹಣ್ಣು ಪೈಕಿರಿ ಅವ್ರ ಗಂಡ್ಮಕ್ಳು ಹಂಗ ಯಾರು ಅನ್ಬೇಡ್ರಿಪ್ಪ. ಸಾಧ್ಯ ಆದ್ರೆ ನೀವು ಮಾಡ್ರಿ, ಅಣ್ಣಕರ ಇವ್ರಿಗೆ ಬಿಡ್ರಿ. ನೀವೇನಪ್ಪಾ ಅಂತಂದ್ರ ಇವತ್ತಿನಿಂದ ನಿಮ್ಮ ಆಯುಷ್ಯ ಇರೋ ತನಕ ಏನ್ ಮಾಡ್ಬೇಕಂದ್ರ ಭಗವಂತನ ಧ್ಯಾನ ಮಾಡ್ರಿ. ಒಂದ್ 5 ನಿಮಿಷ ಪರಮಾತ್ಮ ಪರಮಾತ್ಮ ಅಂತನ್ರಿ. ಸಂತ ತುಕಾರಾಮ ಎಷ್ಟು ದಿವ್ಸ ಅಂತಿತ್ತಂದ್ರ ದಿನದ 24 ತಾಸು ಬಿಡಂಗಿಲ್ಲ, ದುಃಖ ಬಿಡಂಗಿಲ್ಲ, ಏನೂ ಮಾಡಂಗಿಲ್ಲ, ಏನೂ ಇಲ್ಲದ ಅವನ ಕೆಲಸ ಏನು ಅಂತಂದ್ರ ಎಲ್ಲರ ಹೋಗುದು, ಎಲ್ಲರ ಮರಿಗೆ ಹೋಗುದು ಪಾಂಡುರಂಗ ಪಾಂಡುರಂಗ. ಎಮ್ಮಿ ಬಿಟ್ಟುಕೊಂಡು ಹೋಗ್ಯಾನ, ಎಮ್ಮಿ ಮೇಯಕತ್ತದ ಕೆಳಗ, ಎಮ್ಮಿ ಮೇಯಕತ್ತದ ಕೆಳಗ. ಆದ್ರೆ ಮ್ಯಾಲ ಕುಂತಾನ, ಮ್ಯಾಲ ಕುಂತೇನಪ್ಪಾ ಅಂತಂದ್ರ ಪಾಂಡುರಂಗ 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 ಅನ್ಕೊಂತ ಕುಂತಾನ. ಎಟೊತ್ತ ತಗೊಂಡಿರ್ಬೇಕ್ರಿ, ಮುಂಜಾನೆ ಬುತ್ತಿ ಕಟ್ಟಿ ಕಳಿಸ್ಯಾಳ ಎಮ್ಮಿ ಮೇಸಾಕ. ಮುಂಜಾನೆ ನಾಷ್ಟ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಹೋಗ್ಯಾನ. ತಂದು 9ಕ್ಕೆ ಎಮ್ಮಿ ಇಲ್ಲಿ ಬಿಟ್ಟಾನ. 9ಕ್ಕೆ ಮ್ಯಾಲ ಗುಡ್ಡದಾಗ ಹೋಗಿ ಕುಂತಾನ. ಸಂಜೆ 9 ಆಗೈತಿ, ಹೇಳವಲ್ಲ. ಅದ್ ಎಮ್ಮಿ ಇರ್ತದ್ರೆ ಸಂಜೆ 9 ಆದ್ರೂ ಹೇಳವಲ್ಲ. ಎಮ್ಮಿ ಎಲ್ಲಿ ಹೋತು. ಇವ್ ಕುತ್ತಾವ ಅಲ್ಲೇ ಕುಂತ. ಏನ್ ಕಂತಾಳ ಮನ್ಯಾಗ, ಇನ್ನ ಬರವಲ್ಲ. ಅಕ್ಕಿದೇನ್ ಚಿಂತರಿ, ಅವ್ ಬರ್ಲಿಕ್ಕೆ ಬಿಡವಲಕತ್ತ. ನಾನು ಎಮ್ಮೆರ ಬುತ್ತ ಅಂತ ಕಟ್ಟಿರ ಸಾಕತ್ತ ಅಕ್ಕಿದು. ಯಾಕಂದ್ರೆ ಈ ಎಮ್ಮಿ ನಿಮ್ಗೆ ಹೇಳ್ತೇನೆ, ತವ್ರ ಮನಿ ಎಮ್ಮಿ ಮೇಲೆ ಬಹಳ ಪ್ರೀತಿ ರೀ. ಮತ್ತ ಅದ್ರಾಗ ನಮ್ ಹಿಂದಿನ ಮಂದಿ ಬಳ್ಳೊಳ್ಳಿ ಎತ್ತು ಕೊಡ್ತಿದ್ರಿ, ಉಳಿಗಡ್ಡಿ ಕೊಡ್ತಿದ್ರಲ್ರಿ. ಇಲ್ಲ, ಬಳ್ಳೊಳ್ಳಿ ಅಂತ ತಿಳ್ಕೊಂಡು ಯಾರೊಂದು ಆಕಳ ಕೊಡ್ತಿದ್ರು, ಯಾರೊಂದು ಎಮ್ಮಿ ಕೊಡ್ತಿದ್ರು, ಯಾರ ಆಡ ಕೊಡ್ತಿದ್ರು. ಏನಾರ ಒಟ್ಟು ತವ್ರ ಮನೆ ಅವ್ರು ಹೆಣ್ಮಗನ್ ಕೊಟ್ಟ ನಂತರ ಕೊಡ್ತಿದ್ರ. ಆ ಪದ್ಧತಿ ಈಗ ಯಾರು ಕೊಡಂಗಿಲ್ಲ, ಬಿಡಂಗಿಲ್ಲ. ಏನು ಇನ್ನೂ ಒಂದಿಟ್ಟು ಏನಾರ ಹಳ್ಳ್ಯಾಗ ಉಳ್ದದ. ಆಕೆ ತವ್ರ ಮನಿಂದ ಎಮ್ಮಿ ತಂದಿದ್ದಳ್ರಿ, ಬಹಳ ಪ್ರೀತಿ ಇತ್ತು ಎಮ್ಮಿ ಮೇಲೆ. ಅವ ಹೇಳ್ತಿದ್ದವ ಸಂತ, ನಾನು ಪಾಂಡುರಂಗನ್ ಧ್ಯಾನ ಮಾಡ್ತೀನಿ, ನೀನು ಎಮ್ಮಿ ಧ್ಯಾನ ಮಾಡು, ನೀ ಅದನ್ನ ಮಾಡ್ತೀಯ ಅಂತ ತಿಳ್ಕೊಂಡು ಅಂತಿದ್ದವ. ಅಂದಂಗ ಅವ ಮ್ಯಾಲ ಕುಂತವ, ಬರ್ಲಿಲ್ಲ. ಈಕಿ ದಾರಿ ನೋಡ್ತಾಳ, ಹೊರಗೆ ಹೋಗ್ತಾಳ, ಒಳಗ್ ಬರ್ತಾಳ. ಯಾಕ ಎಮ್ಮಿ ಬರುವಲ್ತು, ನನ್ ಗಾಂಡ ಬರುವಲ್ತು ಅನ್ನುವಲ್ಲಕ್ಕಿ. ಯಾಕ ನಾನು ಏನ್ ಬರುವಲ್ತು. ನಿಮ್ಗೆ ಹೇಳ್ತೇನೆ, ರಾತ್ರಿ 10 ಆದ ನಂತರ ಅಲ್ಲಿ ಯಾರೋ ಒಬ್ರು ಹಾದ್ ಹೊಂಟಿದ್ರು. ರಾತ್ರಿ ಹೋಗುವಾಗ ಅವ ಪಾಂಡುರಂಗ ಕುಂತಿದ್ದ. ಸಪ್ಪಳು ಬರಾಕೈತು. ಅವ ಓಡಿ ಬರ್ತಾನ, ಏನ್ ಸಪ್ಪಳು ಬರಾಕತ್ತದ ಇಲ್ಲಿ, ಯಾರು ಕುಂತಾರತನು ಉಳ್ದ ತುಕಾರಾಮ್ ಕುಂತಾನ. ಅವ ಬಂದು ಹಿಂಗ ಬಡದ, ಹೇ ತುಕಾರಾಮ, ಟೈಮ್ ಎಟ್ಟಾಗ್ಯದು ಹೇಳಂತಂದಾಗ ಆಗ ಕಣ್ಣು ತೆರೆದು ನೋಡ್ತಾನ. ರಾತ್ರಿ 10 11 ಗಂಟೆ ಆಗ್ಯದ. ಎದ್ದವನ ಕೊಳ್ಳಾಗ ತಾಳಿದ್ದು ನೋಡ್ರಿ, ಹಿಂಗ ಕಟ್ಕೋತ ಪಾಂಡುರಂಗ ನಾನು ಎಮ್ಮಿ ನೋಡಕತ್ತಿದವ. ಅವ ಬಾಜು ಇದ್ದವಂದ, ಎಮ್ಮಿ ಎಲ್ಲಿತ್ತು ನಿಂದು, ಎಲ್ಲಿ ಎಮ್ಮಿ? ಮರಾಯ, ನಾನು ಏಂತಿ ತವ್ರ ಮನಿಂದ ಎಮ್ಮಿ ತಂದಾಳೋ ಮರಾಯ, ನನಗಿಲ್ಲಿ ಕಾಯಕ್ ಕಳಿಸಾಳ, ಅದನ್ನ ನೋಡಾಕ ಕಾಯಕ್ ಬಂದೀನಿ, ಅದನ್ನ ಬಿಟ್ಟು ಇಲ್ಲಿ ಧ್ಯಾನ ಮಾಡ್ಕೋತ ಕುಂತೀನಿ. ಅದ್ ಎಲ್ಲಿ ಹೋತಂತ ತಿಳ್ಕೊಂಡ ಹುಡುಕ್ಯಾಡಕತ್ತಿದ್ರೆ ಎಮ್ಮಿ ಸಿಗ್ತದರೆ. ಅದು ಎಲ್ಲಿ ಹೋಗಿತ್ತು, ಏನ್ ಸಿದ್ದು, ಎಮ್ಮಿ ಹೋಗ್ಬಿಟ್ಟಿತ್ತು. 1-2 ತಾಸು ಹುಡುಕ್ಯಾಡಿ ಮನಿಗೆ ಬಂದ. ಬಾಗಲ್ದಾಗ ನಿಂತಿದ್ಲಿಕ್ಕೆ ಬಡಿಗೆ ತಗೊಂಡ, ಹೇಂತಿ ಬಾಗಲ್ದಾಗ ನಿಂತಿದ್ಲು ಬಡಿಗೆ ತಗೊಂಡ. ಅಕ್ಕಿ ಅಂತಾಳ, ತುಕಾರಾಮ್ ಬರುದು ನೋಡಿ, ಯಾರೇ ಒಬ್ಬೊಬ್ಬರ ಘಟನ, ನಾನು ಏನ್ ಬರವಲ್ತು. ಮುಂದೆ ಹೋಗಿ ಕೇಳ್ತಾಳ, ಎಲ್ಲದ ಎಮ್ಮಿ? ಅಂದ, ಎಮ್ಮಿ ಎಲ್ಲಿ ಹೋಗ್ಯದ ನನಗ್ ಗೊತ್ತಿಲ್ಲ, ನಾ ಧ್ಯಾನ ಮಾಡ್ಕೊತ ಕೂತಿದ್ನಿ, ಎಮ್ಮಿ ಎಲ್ಲಿ ಹೋಗ್ಯದ ನನಗ್ ಗೊತ್ತಿಲ್ಲ ಅಂತಂದಾಗ ರಾತ್ರಿ ಅವನ ಕೈ ಹಿಡಿದು ಗುಡ್ಡದ ದಂಡಿಗೆ ಹೋಗ್ತಾಳ. ಎಲ್ಲಿ ಬಿಟ್ಟಿದ್ದಿ ಏನಂತ ತಿಳ್ಕೊಂಡು ನಸುಕಿನ 5 ಗಂಟೆ ತಕ ಹುಡುಕಾಡ್ತಾರೆ, ಎಮ್ಮಿ ಸಿಗಲಿಲ್ಲ. ಎಮ್ಮಿ ಎಲ್ಲಿ ಹೋಗಿತ್ತು. ಮನಿಗೆ ಬಂದು ನಿಮ್ಗೆ ಹೇಳ್ತಾನೆ, ಪಡಸಲೆ ಆಗ ಕುಂತ ಅಳ್ಳಾಕತ್ತಿದ್ಲು. ನನ್ನ ತವ್ರ ಮನಿ ಎಮ್ಮಿ ನಮ್ಮ ಅಪ್ಪ ಕೊಟ್ಟಿದ್ದ, ಅದ್ ಇಟ್ಟು ಹಾಲು ಹಿಂಡುತ್ತಿತ್ತು, ಇಟ್ಟೆಲ್ಲ ಅದ್ರದ್ದು ಗೊಬ್ಬರ ಆಗುತ್ತಿತ್ತು, ಅದರಿಂದ ನನ್ನ ಬಾಳೆ ನಡೀತಿತ್ತು. ಅದನ್ನ ಒಳಗಾದ ಹಚ್ಚಿದೆಲ್ಲ, ನೀ ಇಂಥವ ಅಂತ ತಿಳ್ಕೊಂಡ ಸಿಕ್ಕಾಪಟ್ಟಿ ಬೈಯಾಕತ್ತಿದ್ಲು. ಅವ ಬೈಸ್ಕೊಂಡು ಸುಮ್ಮನ ಅವಗೇನು ಹತ್ತತ್ತಿದ್ದಿಲ್ರಿ. ಅವ್ ಯಾವ ಬೇಗಳು ಹತ್ತಿದ್ದಿಲ್ಲ, ಏನು ಹತ್ತಿದ್ದಿಲ್ಲ. ಅವ್ ಒಟ್ಟ ಅವ ನಗತಿದ್ದ. ಅವಕ್ಕೆ ಬೇದಂಗ್ ನಗತಿದ್ದ. ಇಷ್ಟು ತಾಪ ಆಗ್ತಿತ್ತಕ್ಕಿಗೆ. ಆದ್ರೂ ಏನಪ್ಪಾ ಅಂತಂದ್ರ ಗಂಡನ ಮ್ಯಾಗ ಅಷ್ಟ ಪ್ರೀತಿ ಇದ್ಲು. ನಾ ಹೇಳಿದ್ಮೇಲತ್ತ ಎಂದಿರ, ಸಂಸಾರ ನಡೆಸುದಂದ್ರ ಬಹಳ ಕಷ್ಟ. ಇಂಥ ಗಂಡನ ಕೂಡ ಬಾಳೆ ಮಾಡುದು ಬಹಳ ತೀರ ಕೆಟ್ಟ. ಇನ್ನ ನಿಮ್ಗೆ ಹೇಳ್ತೇನ್ರಿ, ಈ ನಾಮಸ್ಮರಣೆ ಮಾಡೋರು, ಪುರಾಣ ಪ್ರವಚನಕ್ಕೆ ಹೋಗೋರು ಏನಿರ್ತಾರ ನೋಡ್ರಿ, ಇವ್ರು ಮನಿ ಸುದ್ದಿನ ಗೊತ್ತಿರಂಗಿಲ್ಲ. ನೀವು ಕೇಳಿರಲ್ಲ, ಬಹುತೇಕ ಕಲಬುರ್ಗಿ ಶರಣಪ್ಪನ ಪುರಾಣ ಕೇಳಿರ್ಬೇಕು. ನೀವು ಕೇಳಿರಿಲ್ಲ? ಕಲಬುರ್ಗಿ ಶರಣಪ್ಪ ದಿನದ 24 ತಾಸು ದಾಸೋಹ ಅವ್ರ ಮನಿ ಒಳಗ. ಬಹುತೇಕ ನೀವು ನಿನ್ನೆ ಅದು ನೋಡಿರ್ಬೇಕು ಫೋನ್ಯಾಗ. ಕಲಬುರ್ಗಿ ಶರಣ ಬಸಪ್ಪನ ಶ್ರೀಮಠದ ಪೀಠಾಧಿಕಾರಿಗಳು ಶರಣ ಬಸಪ್ಪ ಅಪ್ಪ ಅವರು ಲಿಂಗೈಕ್ಯರಾಗಿದ್ದಾರೆ. ನಿನ್ನೆ 24 ತಾಸು ದಾಸೋಹ. 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 24 ತಾಸು ದಾಸೋಹ
ಶರಣಬಸಪ್ಪ ಅಪ್ಪ ಅವರು ಲಿಂಗೈಕ್ಯರಾಗಿದ್ದಾರೆ. ಅವರು ಮೊದಲನೇದವರು ಥೋಡೆ ದಿವಸದ ಹಿಂದಿದ್ದವ್ರು ಯಾರಂತಂದ್ರೆ ಶರಣಬಸಪ್ಪನವರು. ಈ ಕಲಬುರಗಿ ಭಾಗ ಇಡೀ ಕರ್ನಾಟಕ ಅಷ್ಟ ಅಲ್ಲ, ಇಡೀ ಭಾರತ ದೇಶದ ತುಂಬಾ ಕಲಬುರಗಿ ಹೆಸರು ಯಾರಿಂದ ಗೊತ್ತಾದದ್ದಂದ್ರ ಶರಣಪ್ಪನಿಂದ ಮಾತ್ರ ಗೊತ್ತಾದದ್ದು. ಇಲ್ಲ ಅಂದ್ರೆ ಕಲಬುರಗಿ ಯಾವುದೋ ಒಂದು ಮೂಲೆಯೊಳಗೆ ಜಿಲ್ಲಾ ಆಗಿ ಉಳಿತಿತ್ತಟ್ಟ. ಆದ್ರ ನಾಡಿನ ತುಂಬೆಲ್ಲ ಕಲಬುರಗಿ ಅನ್ನೋದು ಹೆಸರಾದದ್ದು ಯಾರಿಂದ ಅಂತಂದ್ರ ಶರಣಪ್ಪ. ಕಲಬುರಗಿ ಅಂದ್ಕೂಲೆ ಶರಣಪ್ಪ ಬಂದೇ ಬಿಡ್ತಾನ, ಕಲಬುರಗಿ ಶರಣಬಸಪ್ಪ. ಯಾಕಂತಂದ್ರ ಅವ್ರ ಮನಿಯೊಳಗ ದಿನದ 24 ತಾಸು ದಾಸೋಹ. ಯಾರು ಬೇಕಾದವ್ರು ಬರ್ಲಟ್ಟ ಅಲ್ರಿ, ಮಣಿ ಹೋಗಿ ಸ್ವಾಮಿಗಳನ್ನ ಕರ್ಕೊಂಡು ಬರ್ತಿದ್ದಂತ. ಯಾರು? ಶರಣಪ್ಪ. ಯಪ್ಪ ನಮ್ಮ ಮನ್ಯಾಗ ಬರ್ರಿ, ನಮ್ಮ ಮನೆಗೆ ಬರ್ರಿ, ಪ್ರಸಾದ ಮಾಡ್ರಿ, ದಾಸೋಹ ಮಾಡ್ರಿ ಅಂತ ತಿಳ್ಕೊಂಡ ದಿವಸ 50 ಮಂದಿ, 100 ಮಂದಿ, 200 ಮಂದಿ, 500 ಮಂದಿ, 1000 ಮಂದಿ ದಿವಸ ದಾಸೋಹ ಮನ್ಯಾಗ. ಹಂಗ ತರುವುದನ, ಅಡಿಗೆ ಮಾಡುವುದನ, ನೀಡುವುದನ, ಇದು ದಿನನಿತ್ಯದ ದಾಸೋಹ ದಿನನಿತ್ಯ ನಡೀತಿತ್ತು. ಮಾದೇವಿ ಅವನ ಹೆಂಡತಿ, ಶರಣಬಸಪ್ಪನ ಹೆಂಡತಿ ಮಾದೇವಿ ಅಡಿಗೆ ಮಾಡಿ 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 ನಿಮ್ ಮನ್ಯಾಗ ನಿಮ್ ಗಂಡ, ನಿಮ್ ಮಕ್ಕಳು, ನೀವು ಮೂರನೇದವ ಬಂದಂದ್ರ ಎಂದ್ ಹೊಕ್ಕಾನ. ಯಾಕಂದ್ರ ಅಡಿಗೆ ಮಾಡೋದು ಬ್ಯಾಸರ ನೋಡ್ರಿ, ಎಂದ್ ಹೊಕ್ಕಾನ ತಿಳ್ಕೊಂಡು ನೀವು ಕೇಳ್ತೀರಿ. ಬಹಳ ದಿವ್ಸಕ್ಕ ಅಕ್ಕನ ಮನಿಗೆ ತಾಂಬ ಬಂದಿದ್ದಂತವ. ಅಕ್ಕನ ಮನಿಗೆ ತಾಂಬ ಬಂದಿದ್ದ. ತಾಂಬ ಬಂದ ಟಿಕಾಣಿ ಹಾಕಿದ ಮನ್ಯಾಗ ಟಿಕಾಣಿ ಹಾಕಿದ ಮಲತ್ತ ಬಾಳ ಅವ್ರ 1 ದಿನ 2 ದಿನ 3 ದಿವಸ ಚಂದ್ರಿ ಬೀಗರ್ ಮನಿಗೆ. 4ನೇ ದಿವ್ಸಕ್ಕೆ ಅಲ್ಲಿ ಇರಬಾರ್ದು, ಇಲ್ಲಾಂದ್ರೆ ಹೊಲಕ್ಕೆ ಕರ್ಕೊಂಡು ಹೋಗಾರ. ಮತ್ ನಿಮ್ನ 2 ದಿವ್ಸ ಇರುದು ಹಂಗ ತಿಂದು ನಡಿಪ ಹೊಲಕ್ಕೆ ಅಂತ ಕರ್ಕೊಂಡು ಹೋಗಾರ. ಅದಕ್ಕ ನಮ್ ಸ್ವಾಮಿಗಳು ಹೇಳ್ತಿದ್ರು, ಹಾಕಮಣಿ ಸರಸ್ಮಣಿ ನೂಕ್ಮಣಿ. ಮೊದಲನೇ ದಿವಸ ಬೀಗರ್ ಮನಿಗೆ ಹೋದ್ರಂದ್ರೆ ಬರ್ರಿ ಬರ್ರಿ ಬರ್ರಿ, ಹುಗ್ಗಿ ಮಾಡು, ಹೋಳಿಗೆ ಮಾಡಿ, ಚಚಕ ಮಾಡು, ತುಪ್ಪ ಹೋಯ್ತಿಲೋ, ಶಾಂಡಿಗೆ ಕರಿ, ಊಟಕ್ಕೆ ಹಾಕ, ಮಣಿ ಇಡ್ ಅಂತಾರ ಮೊದಲನೇ ದಿವ್ಸ. ಇದು ಅದ ಕಿಮ್ಮತ್ಲೆ ಮತ್ತೆ ಹೊಳ್ಳೆ ನಾವು ನಡಿತೀವಲ್ರಿ ಅನ್ಬೇಕು. ನೀವು ಇಟ್ಟೆಲ್ಲ ಮಾಡಕತ್ತಾರಗಪ್ಪ ಇನ್ನೊಂದ್ 4 ದಿವ್ಸ ಇರುದಂದ್ರ ದಿವ್ಸ ಮಾಡ್ತಾರ ಅವ್ರಂಗ. ಮರು ದಿವ್ಸ ಅಂದ ಕೂಡಲೇ ಅದನ್ನೇನ್ ಹೇಳಂಗಿಲ್ಲ ನಾವು. ಗಂಡ ಏತಿಗತಾನ, ಊಟಕ್ಕೆ ಮಾಡ್ಯದಿಲ್ಲ, ಮಾಡೇನ್ರಿ, ಏನ್ ಮಾಡಿದೆ ಅದನ್ನ ಕೊಡ. 2ನೇ ದಿವ್ಸಕ್ಕೆ. 3ನೇ ದಿವ್ಸಕ್ಕೆ ಅಲ್ಲೇ ಐತ್ ನೋಡ್ ತಗೋ ಮನಿ ಹಳೆ, ಇವ್ರೋದ್ ಹಾಕಂಗಿಲ್ಲ, ಅಲ್ಲೇ ಸರ್ಸ್ ನೂಕ್ ಅಲ್ಲೇ ಐತ್ ನೋಡ್ ತಗೋ ಅಂತಾರ. ಆ ನಂತರ ಕಟಕ್ ರೊಟ್ಟಿ ಸಾರ. 4ನೇ ದಿವ್ಸಕ್ಕ ಮತ್ತ ಹೊಲದ ಕಡೆ ಅಟ್ ಬರ್ತೀರ ನಾ ಹೋಗ್ಕಂತಾನ, ಚಮಕಿ ಕೊಡ್ತಾರ ಕೈಯಾಗ. ಸುಮ್ಮ ಅಟ್ಟ ಹೊಳ್ಳಿ ಬಂದು ಬಿಡುದು. ಅವ ಲಗುಟ್ ಬರ್ಲಿಲ್ಲ. 15 ದಿವ್ಸ ಟಿಕಾಣಿ ಅಲ್ಲೇ ಹಾಕಿದ. ಕೇಳಿದವ ಅಕ್ಕನ ಗಂಡ, ನಿಮ್ ತಮ್ಮ ಬಂದಾನ ಮತ್ತೇನ್ ದಶ ಇಲ್ಲೇ ಹೋಗದನ್ರ. ಹೊಕ್ಕಾನ್ರಿ ಅಂದ. ಹೊಕ್ಕಾನ್ ಅನ್ಕೋತ 3 ತಿಂಗಳು ಅಲ್ಲೇ ಉಳಿದ್ರಿ. ಅವ ಮಟ್ಟನ ಕೇಳುವಲ್ಲ. 3 ತಿಂಗಳು ಅಲ್ಲೇ ಉಳಿದ ಕೂಡ್ಲೆ ನಿಮ್ಗೆ ಹೇಳ್ತಾನ, ಆ ಗಂಡಗ್ ಬಿಡ್ರಿ, ಮಾವಗ್ ಬಿಡ್ರಿ, ಅವ್ರ ಅಕ್ಕಗಣ ಬ್ಯಾಸರ ಬತ್ ಮಾಡಿ ಹಾಕಿ ಹಾಕಿ ಹಾಕಿ. ನೀವ್ ಹೇಳ್ತೇನ್ರಿ, ಗಂಡ ಎಂತಿದ್ರಿ ಇದ್ದು ತಿಂದು ಸುಮ್ಮ ಹಾಕೋತೀರಿ ನೀವು. ಬೇರೆದವ್ರು ಬಂದ್ರೆ ಅವ್ರಿಗೆಲ್ಲ ಮಾಡ್ಬೇಕಲ್ಲ, ಬಿಸಿದು ಮಾಡಬೇಕು, ಪಲ್ಯ ಮಾಡಬೇಕು, ಇದ್ದು ತಿನ್ನು ಪೈಗಿ ಮಂದಿಗೆ ಹಾಕಿದ್ರೆ ಅದ್ ಹೆಂಗ್ ನಡೀತದ್ರಿ. ಆಕೆ ದಿವಸ ಮಾಡಿ ಮಾಡಿ ಬ್ಯಾಸರ ಬತ್ತು. ಗಂಡ ಹೇಳಿ ನಾವು ಹೋಗೋವಲ್ಲ, ಹೆಂಗ್ ಮಾಡ್ಬೇಕ್ರಿ ಅಂದಕ್ಕೆ. ಅವಂದ ನನಗೇನು ಮಾಡೋದು, ನಿಮ್ಮ ಮಳೆಯ ನಿನ್ನ ತಮ್ಮದಾನ, ಕಳಿಸರ ಕಳಿಸು, ಬಿಟ್ರೆ ಬಿಡು. ಇಲ್ರಿ ಅವ್ನು ಹೋಗೋಬೇಕ್ರಿ, ಕಳ್ಸಬೇಕ ಅವನ. ಮತ್ ಹೆಂಗ್ ಮಾಡ್ಬೇಕು? ಆಕೆ ಹೇಳ್ತಾಳೆ, ಏನಿಲ್ಲ, ಒಂದಿಟ ನೀವು ಆಫೀಸಿಂದ ಬರ್ರಿ, ಬಂದ ಕೂಡಲೇ ನಿಮ್ಗೆ ಊಟಕ್ಕೆ ನೀಡ್ತನು. ಅವನು ಕೂತಿರ್ತಾನ ಮಗ್ಗಲ್ದಾಗ. ನನಗೊಂದಿಟ ಶಿಟ್ಟಿಗೆ ಬಂದಂಗ ಮಾಡ್ರಿ. ಪಕ್ಕ ಶಿಟ್ಟಿಗೆ ಬರ್ಬೇಡ್ರಿ, ಮತ್ತೆ ಶಿಟ್ಟಿಗೆ ಬಂದಂಗ ಮಾಡ್ರಿ. ಶಿಟ್ಟಿಗೆ ಬಂದಂಗ ಮಾಡಿ, ಸಾರ್ ಹಂಗಾಗೈತೆ, ಕಾರ್ ಹಿಂಗಾಗೈತೆ ಅಂತೇಳಿ ಸರಿಸಾಡಿ, ತಟ್ಟಾಗ ರೊಟ್ಟಿ ದಡಲ್ಲ ತೊಗದು ತಾಟ ಸರಿಸಿ ಒಂದಿಟ ಜಗಳಾಡಿ ನಾನೊಂದಿಟ ಬೇದಂಗ್ ಮಾಡಿ ರೂಮ್ನಾಗ ಹೋಗ್ಬಿಡ್ರಿ. ನಾನು ನಿಮ್ ನಿಂಬಲ್ ಬೇಕೋತ್ ನಾ ಬರ್ತನು. ಒಳಗ ಬಾಗಲ ಹಾಕೊಂಡ್ ಒಂದಿಟ್ಟು ಬಡದ್ ಗಿಡ್ದಿರಿ. ಮತ್ತ ಸುಮ್ ಬಡದಂಗ್ ನೋಡ್ದ ಅಟ್ಟ. ಇದನ್ನ ನೋಡಿ ಅವ್ ಹೋಗ್ಬಿಡ್ತಾನಂತ ಹೇಳಿ ಅಂದ್ಲು. ಅವ ಅಂದ ಆಯ್ತಳ ಅಂದವ್. ಪಾಡತ್ ಬಾಳ ದಿವಸ ಆತ್ ಗಜ್ಜು ಕುಣಿಸಲಿಕ್ಕಿ. ಅವನು ನೋಡ್ಬೇಕಂತ ತಿಳ್ಕೊಂಡ ಆಫೀಸ್ದಿಂದ ಬಂದ್ ಏನ್ ಮಾಡಿದ ಅಂತಂದ್ರ ಊಟಕ್ಕೆ ಕೂತ. ಆಕಿ ದಿವ್ಸ ಅಡಿಗೆ ರುಚಿ ಆಗಿರ್ತಿದ್ದಿಲ್ರಿ, ಅದೆಲ್ಲ ಸುಮ್ ತಿತ್ತದ. ಗಾಂಡ ಪಾಪತ್ ಏನ್ ಮಾಡ್ಬೇಕ್ರಿ, 1 ದಿವ್ಸ 2 ದಿವ್ಸ ಎಲ್ಲಿ ನೋಡು ಇದ್ದಂಗ ಸುಮ್ ತಿಂದು ಕೊಡಿರ್ತಿದ್ದ. ಮತ್ ಆಕೆನ ಹೇಳಿದ್ರು ನೋಡ್ರಿ, ಇವತ್ತ ಬಂದು ಕುಂತ ಊಟಕ್ಕೆ ನೀಡು ಪಲ್ಯ ನೀಡಿದ್ಲು, ತಿಂದ. ನೀನ್ ಪಲ್ಯ ಮಾಡಕ್ ಬರ್ತದ ನಿನಗ ಅಂದವನ ರೊಟ್ಟಿ ತಗೊಂಡು 30ಗೆ ದಪಲ್ಲತ್ ಮಗದ. ಆಕೆ ಅಂದು ಏನ್ ಕರೆನ ಹಿಂಗ್ ಮಾಡಾಕತ್ತಿದ ಅಂದಕಿ. ಹೇಳಿದ್ದು ನಂದ ತಪ್ಪನ್ನ ಸುಮ್ ನಗ್ಚಾರ್ಕಿನೇ ಹೇಳೇನಿ. ಇವೇನು ಮರಯ ರೊಟ್ಟಿ ತಗೊಂಡು 30ಗೆ ಹೋಗದ್ಲ ಅಂತ ತಗೊಂಡ್ಲು. ಗಪ್ ಕೂತ್ ನೀ ರೊಟ್ಟಿ ಮಾಡಕ್ ಬರ್ತದಿ ಅಂದವನ ನಿಮ್ಗೆ ಹೇಳ್ತೀನಿ. ಎದ್ದು ದುಬ್ಬದಾಗ ಒಂದು ಧಾಮ್ ಮತ್ತು ಗುದ್ದಿದ್ರಿ. ಯಪ್ಪ ಅಂದ್ಲಕ್ಕಿ.
ಇದೇ ಹೇಳಿ ಲೋ ಮಹಾರಾಯ ನಾನಾಗೆ ಹೇಳಿ ಬಡಿಸ್ಕೊಂಡಂಗ ಹತ್ಲಾಗಿ ತಿಳ್ಕೊಂಡು ಆಕೆ ಏನ್ ಮಾಡಿದ್ರೆ ಇನ್ನು ಮಾತು ಗಜ್ಜು ಕುಂಡಿಸ್ತಾನೆ ಯಾ ಬರುತ್ತೆ ಒಳಗೆ ಓಡಿ ಹಾದ್ಲು. ಒಳಗೆ ಓಡಿ ಹೋಗ್ಬಿಡ್ದ ಅಡ್ಡಿ ಹೊಕ್ಕಿ ಅಂದವನ ಬಡಿಗೆ ತಗೊಂಡು ನೀವು ಬೆನ್ ಹತ್ತಿದ ಆ ಒಳಗೆ ಬರ್ಬಿಡ್ದ ಬಾಗ್ಲನ ಹಿಕ್ಕಿಡಿಕೆ ಬಾಗ್ಲ ಹಿಕ್ಕಿ ಬಡಿಗಿನ ಕಸ್ಕೊಂಡ್ಲಾಕಿ ಎಟ್ಟು ಬಡಿತಿ ಅಂತ ತಿಳ್ಕೊಂಡ್ದೆ. ಸುಮ್ಮ ಮತ್ತ ನಾಟಕ ಮಾಡಂತಿದ್ಲ ನೀನ ಏ ನಾಟಕ ನಿದು ದುಬ್ಬದಾಗದ ಇಲ್ಲಿ ನೋಡಿಲಿ ಮತ್ತ ಇನ್ಯಾಂಗ್ ಬಡಿತಾನ್ರಿ ಮತ್ತ ಒಳಗ ಒಂದು ಹತ್ತಿ ತುಂಬಿರ್ತಾರಲ್ಲ ದೊಡ್ಡದೊಂದು ಏನ್ ತಿರೋದಕ್ಕೆ ಹತ್ತಿದ ಹಾ ಹತ್ತಿ ಬಟಾರಿ ಅದನ್ನ ಒಳಗೆ ಇಟ್ಟಿದ್ರು ಏನ್ ಬಡಿಗೆ ತಂದಿದ್ಲ ಆ ಹತ್ತಿದ ಇದೇನ್ ನೋಡ್ರಿ ದಾಮ್ 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 ಅದನ್ನ ಬಡಿಯಾಕ ಹತ್ತಿದ. ಈಗ ಸುಮ್ಮ ಕೂತು ಅಯ್ಯೋಯ್ಯವ್ವ ಅಯ್ಯೋಯ್ಯಪ್ಪ ಬಿಡಬೇಡ್ರಿ ಅಂತ ಈ ನಾಟಕ ರೀ. ಹಳ್ಯಾನ್ ಕಳ್ಸೋ ಸಲಾಗಿ ತಮ್ಮನ ಕಳ್ಸೋ ಸಲಾಗಿ ಬಡಿಸ್ಕೊಂಡು ಹಗಾರ್ಕ ಹೊರಗೆ ಬಂದ್ಲು. ಅವ ತಮ್ಮ ನಿಂತಿದ್ದ ಬಾಗಲ ತರದ್ ಬಂದ್ ಕೂಡ್ಲೆ ಯಾಕ ಮತ್ ಏನ್ ನಿಮ್ಗ ನೆಲಿಲಾಗೈತಿ ನಾ ನಡೀತೀನಿ ಯಾಕ ಅಂದ. ನಿಮ್ಗ ನೆಲಿಲಾಗೈತಿ ಇನ್ ಇದು ಬೇಡ ಇದು ನೀವು ನಾನ್ ನಡೀತೀನಿ ಅಂದ ಕೂಡ್ಲೆ ಆಕೆ ಚೀಲ ಆಗ ತಯಾರ ಮಾಡಿ ಇಟ್ಟಿದ್ದಲ್ರಿ ಆಕೆ ಹಂಗ ಅಳ್ಕೋತ ಸುಮ್ಮ ಹಂಗ ಅಳ್ಕೋತ ಹಿಂಗ ಅಳ್ಕೋತ ತುವಾಯಪ್ಪ ನಮ್ಗ ಸಾಕಾಗ್ಯದ ನೀವ್ ಬಂದ್ ಅಕ್ಕರಾಗಿದಿ ಇಲ್ಲಿ ತುವಾ ಅಂದ್ ಚೀಲ ಕೊಟ್ಟ ನಡಿ ಅಂದ್ಲು. ಆದ್ರೆ ಅವ ಹೋಗುದಟ್ಟ ತಡಾರಿ ಚಂಜಕ್ ನಿಮ್ಗೆ ಹೇಳ್ತನು ರವಾದುಂಡಿನ ಮಾಡಿದ್ರಿ ಇಬ್ರು ಖುಷಾಗ ಇಬ್ರಿಗೂ ಸಂತೋಷ ಆಯ್ತು. ಹಾಳಾಗಿ ಮಾರಾಯ ರವಾದುಂಡಿ ಮಾಡ್ತಾನೆ ತಿಳ್ಕೊಂಡು ಇಬ್ರಿಗೂ ತುಪ್ಪ ಮನಗಂಡ ಹಾಕಿ ಚಲೋ ರವಾದುಂಡಿ ಬೇಸನ್ ಉಂಡಿ ಮಾಡಿದ್ರು. ಇಬ್ರು ಕೂಡಿ ಮುಂದಿಟ್ಟು ಪರಾತ್ನಾಗ ಇಟ್ಟು ಆ ಕೆಚ್ಚ ಕಡೆ ಕೂತ್ಲು ಈಚೆ ಕಡೆ ಕೂತ ಇಬ್ರು ಕೂಡಿ ತಿಂದ ಆರಾಮ್ ಮಲ್ಕೋಣ ಅಂತೇಳಿ ರವಾದುಂಡಿ ಬೇಸನ್ ಉಂಡಿ ತಗೊಳಕ್ ಹತ್ತಿದ್ರು. ಆ ಗಂಡ ಅಂದ ಇಲ್ಲ ನಾವ ತಿನ್ನೋದು ಬೇಡ ನಾನು ನಿನಗೆ ತಿನ್ನಿಸ್ತೀನಿ ನೀನು ನನಗೆ ತಿನ್ಸ ಇಬ್ರು ಖುಷಿ ಐತಿ ಸಂತೋಷ ಆಗ್ಯದ ನೀ ನನಗ್ ಹೂನ್ರಿ ಅನ್ಲಕ್ ಹ್ಞೂ ಅಂದ ತಿನ್ಸಾಕ ಹಿಂಗ ತಗೋಬೇಕ ಅನ್ಬಿಡದ ಆಕೆ ಅಂದ್ಲು ನನಗ್ ನಾಚಿಕೆ ಬರಾಕತ್ತದ್ರಿ ಅನ್ಲಕ್ಕೆ. ನಮಗ್ ನಾಚಿಕೆ ಬರ್ತದ್ರಿ ನಾಚಿಕೆ ಬಂದ್ರೆ ಕಣ್ಣು ಕಟ್ಕೋ ಮತ್ತೆ ನೀವು ಕಟ್ಕೋರಿ ಎಡ್ಡು ಕಣ್ಣು ಕಟ್ಕೊಂಡ್ರಿ. ಅವನು ಒಂದ್ ಅರಿವಿ ಕಟ್ಕೊಂಡ ಆಕಿನೂ ಒಂದ್ ಅರಿವಿ ಕಟ್ಕೊಂಡ್ಲು ಮುಂದ ಪರಾತಿತ್ತು ಬಂದರಿ ಹಾದವ್ ಏನ್ ಚೀಲ ತಗೊಂಡ್ ಹೋಗಿದ್ ನೋಡ್ರಿ ಬಂದ ಸಪ್ಪಳಿನಿಂದ ಬಂದ ನಡಬಾರ ಕೂತ ಎಡ್ಡು ಕಣ್ಣು ಕಟ್ಕೊಂಡವು ಹಿಂಗ ನೋಡಿದ ಹಾ ಅಂದವ ಗೊತ್ತ ನಮಗಿದ ಅಂದವನ ಏನ್ ಮಾಡಿದ ಅಂತಂದ್ರ ಇವ್ ಎಡ್ಡು ಕೂತಿದ್ವಲ್ರಿ ಏನ್ ಮಾಡಿದ್ಲಂದ್ರ ಒಂದ್ ಉಂಡಿ ತಗೊಂಡ್ರು ಅದರ್ಕ ಗಂಡನ ಬಾಯಾಗ ಹಾಕಬೇಕತ್ತ ಹಿಂಗ ಹಾಕಾಕತ್ತಿದ್ಲು ಇವ್ ಮಗ್ಳು ಕೂತಿದ್ ನೋಡ್ರಿ ಮಾಡಿದ್ವಿ ಅಲ್ಲೇ ಅದ್ ಗಂಡನ ಬಾಯಾಗ ಹೋಗ್ಲಿಲ್ರಿ ಇವ್ನ ಬಾಯಾಗ ಬರ್ತದ ಉಂಡಿ ಇವ್ ತಿಂದ ಮೇಲತ್ತ ಇವ್ ತಗೊಂಡ ಹೆಂಡತಿ ಬಾಯಾಗ ಹಾಕ್ಬೇಕತ್ತ ಇವ್ ತಗೊಂಡ್ ಹಿಂಗ ಹಾಕೊಂಡ್ರು ಆಚೆ ಕಡೆ ಹಿಂಗ ಮಾಡಿದ ಅದನ್ನು ತಿನ್ನವ ಇದನ್ನು ತಿನ್ನವ ಪರಾತ ಖಾಲಿ ಆಗಕ್ ಹತ್ತಿರಿ. ಅವ ಅಂದ ಏನ 20 ಉಂಡಿ ತಿನ್ಸೀನಿ ನನ್ನ ಬಾಯಾಗ ಒಂದು ಹಾಕವಲ್ಲ ಏನ್ರಿ ನಾ 20 ತಿನ್ಸೇನಿ ನೀವು ನನ್ನ ಬಾಯಾಗ ಹಾಕವಲ್ಲ ಮತ್ ಉಂಡಿ ಎಲ್ಲಿ ಹೊಂಟಾವ ಬಿಚ್ ನೋಡತ್ ಬಿಸ್ತವ ಕುತ್ತಾನ್ ದೇವಿನಗತ್ತೆ ಮುಂದ ಕೂತಿದ್ದ ಆಕಿ ಅವ್ರ ಅಕ್ಕ ಅಂದ್ಲು ಎದಿನ ಹೊಡಿತಕ್ಕಿದು ಯಪ್ಪ ಅಟ್ಟು ಉಂಡು ನೀನ ತಿಂದೇನ ಅಂದ್ಲಕ್ಕಿ ನಾನು ತಿನ್ನೆತ್ತಿ ಅಂದವ ಯಾಕ ನಾನು ತಿನ್ನಿ ಅಲ್ಲೋ ಮತ್ತೆ ಹೋಗಿದ್ದಿಲ್ಲ ಹಾಗಾಗಿ ಮತ್ತೆ ಯಾಕೆ ಬಂದಿ ಇಲ್ಲ ಯಾಕ ಏನಾಗ್ಯದಂದ್ರ ಮಾಮ ನಿನ್ನ ಬಡದಂಗ ಮಾಡಿದ ಬಡದಿಲ್ಲವ ಮಾಮ ನಿನ್ನ ಬಡದಂಗ ಮಾಡ್ಯಾನ ಬಡದಿಲ್ಲ ನೀನು ಅತ್ತಂಗ ಮಾಡಿದಿ ಅತ್ತಿಲ್ಲ ನಾ ಹೋದಂಗ ಮಾಡೇನಿ ಹೋಗಿಲ್ಲ ನಾನು ಸೊಮ್ಮ ನಿಮಗತ್ತ ನಾಟಕ ಮಾಡೇನಿ ಹಾದಂಗ ಮಾಡೇನಿ ನಾ ಹೋಗಿಲ್ಲ ಅಂತ ಬಂದಂತ ಇಲ್ಲಿ ಅವ ಕಾರಣ ಏನು ಅಂತಂದ್ರ ನಾವು ಜೀವನದೊಳಗ ಪರಮಾತ್ಮನನ್ನು ಸ್ಮರಣೆ ಮಾಡ್ಲಿಲ್ಲ ಅಂತಂದ್ರ ನಮ್ಮ ಜೀವನ ವ್ಯರ್ಥ ಆಗ್ತದ ತಾಯಂದಿರ ವ್ಯರ್ಥ ಆಗ್ತದ. ಆ ರೀತಿಯೊಳಗ ಗಂಡ ಹೆಂಡತಿ ಹೆಂಗಿರ್ಬೇಕಂದ್ರೆ ಅಷ್ಟು ಸುಂದರವಾಗಿರ್ಬೇಕು. ದಿನದ 24 ತಾಸು ದಾಸೋಹ ಬರೇ ಒಬ್ಬರಿಗೆ ಅಡಿಗೆ ಮಾಡಕ್ ನಮಗ ಆಗಂಗಿಲ್ಲ. ಮನ್ಯಾಗ ಒಬ್ರು ಹೆಚ್ಚು ಬಂದ್ರು ಅಂತಂದ್ರ ವಿಚಾರ ಮಾಡ್ತೀವಿ ಅವ್ರನ್ನ ಕಳ್ಸಾಕ್ ನೋಡ್ತೀವಿ. ಶರಣ ಬಸಪ್ಪನ ಮನ್ಯಾಗ ಮಹಾದೇವಿ ಅವನ ಹೆಂಡತಿ ದಿವ್ಸ 100 ಮಂದಿಗೆ ದಿವ್ಸ 200 ಮಂದಿಗೆ ದಿವ್ಸ 500 ಮಂದಿಗೆ ಹುಗ್ಗಿ ಮಾಡ ಅನ್ನ ಮಾಡ ಸಾರ ಮಾಡ ಸಿರಾ ಮಾಡ ದಿವ್ಸ ಹಾಕುದ್ರಿ. ಎಂತ ಪುಣ್ಯದ ಹೇಂತಿ ಪಾಕಿ ನಿಮ್ಗೆ ಹೇಳ್ತನ್ರಿ ಅವ ಚಲೋ ಹೇಂತಿ ಸಿಗ್ಬೇಕಾದ್ರೂ ಪುಣ್ಯ ಮಾಡಿರ್ಬೇಕಂತ್ರಿ. ಪುಣ್ಯ ಇರ್ಲಿಲ್ಲ ಅಂದ್ರೆ ಚಲೋ ಹೇಂತಿ ಸಿಗಂಗಿಲ್ಲ. ಚಲೋ ಗಂಡ ಸಿಗಬೇಕಾದ್ರೂ ಪುಣ್ಯ ಮಾಡಿರ್ಬೇಕು. ಪುಣ್ಯ ಮಾಡಿದ್ರೆ ಚಲೋ ಗಂಡ ಸಿಗ್ತಾವ್, ಇಲ್ಲ ಅಂದ್ರೆ ನಿಮ್ಮನ್ನ ಕಾಡೋ ಗಂಡ ಸಿಗ್ತಾವ್, ಇಲ್ಲ ಅಂದ್ರೆ ಕಾಡು ಹೇಂತಿ ಸಿಗ್ತಾವ್. ಆಕೆ ಪಾಪ ಎಂತ
ಪರಮ ಪತಿವ್ರತ ಹೆಣ್ಣು ಮಗಳು ಒಂದು ದಿನಾನು ಗಂಡಗ ಎಷ್ಟು ಮಂದಿನ ಕರಿತೀರಿ, ನಾ ಎಷ್ಟು ಮಂದಿ ತಾಟ ತೊಳಿಲಿ, ನಾ ಎಷ್ಟು ಮಂದಿಗೆ ಅನ್ನ ಮಾಡ್ಲಿ, ಎಷ್ಟು ಮಂದಿಗೆ ಸಾರು ಮಾಡ್ಲಿ, ನೀಡ್ಲಿ ಅಂತ ತಿಳ್ಕೊಂಡು ಒಂದು ದಿನ ಅನ್ಲಿಲ್ಲ. ಎಂದು ಗಂಡನ ಮನೆಗೆ ಹೊಸದಾಗಿ ಬಂದಾಳ ಆವತ್ತಿನಿಂದ ಮಾಡುದ ಅಡಿಗೆ, ನೀಡುದ ಸ್ವಾಮಿಗಳನ್ನ ಕರಿದ ಇಟ್ಟೆಲ್ಲ ಮಾಡಿ 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 ಕೊನೆಗೆ ಏನಾಯ್ತು ಅಂತಂದ್ರೆ ಒಂದು ದಿನ ಪಾಪಕ್ಕಿಗೆ ಗರ್ಭವತಿ ಆದ್ಲು. ಮಾದೇವಿ ಹೊಟ್ಟಿಲೆ ಆಗ್ತಾಳ. ಹೊಟ್ಟಿಲೆ ಆದ ನಂತರ 1 ತಿಂಗಳು 2 ತಿಂಗಳು 3 ತಿಂಗಳು ಒಂದು 8 ತಿಂಗಳಾಗಿತ್ತು. ಶರಣಪ್ಪನ ಹೆಂಡತಿ ಮಾದೇವಿ 8 ತಿಂಗಳಾಗಿತ್ತು. ಹೊಟ್ಟಿ ಬಹಳ ಬಂದಿತ್ತು. ಹೆಜ್ಜೆ ಇಡಾಕ್ ಒಂದಿಟ್ಟು ತ್ರಾಸ ಆಗತ್ತಿತ್ತು. ಮೊದಲಿನಗತ್ತೆ ಶಡಿದಕ್ಕಿದ್ದಾಗ ಹೆಂಗ ಬಡ ಬಡ ಓಡಾಡಿ ಮಾಡ್ತಿದ್ಲು, ಬಡ ಬಡ ಓಡಾಡಿ ನೀಡ್ತಿದ್ಲಲ್ಲ, ಹಂಗ ಆಗತ್ತಿದ್ದಿಲ್ಲ. 8 ತಿಂಗಳು ಆಗ್ಯಾವ. ಏನಾರ ಮಾಡ್ಬೇಕಾದ್ರೆ ಒಂದಿಟ್ಟು ತಡ ಆಗತ್ತಿತ್ತು. ಒಳಗಿನ ತರಬೇಕಾದ್ರೆ ಹಗಾರ್ಕ ಹೋಗ್ಬೇಕಲ್ರಿ, ತಡ ಆಗತ್ತಿತ್ತು. ಒಬ್ರು ಜಂಗಮರು ಕೂಡ ಪ್ರಸಾದ ಕುಂಡಿಸಿ ನೀಡಿದ್ರು. ಶರಣಪ್ಪ ಹೇಳ್ದ, ತಗೊಂಡ್ವಾ ಅಣ್ಣ, ತಗೊಂಡ್ವಾ ಜಂಗಮರಿಗೆ ಅಣ್ಣ ತಗೊಂಡ್ವಾ ಅಂತ ಹೇಳಿ ಕಳಿಸಿದ ಕೂಡ್ಲೆ ಒಳಗ್ ಹೋದ್ಲು. ಒಳಗ್ ಹೋಗಕ್ಕೆ ಸಾಕ್ನ ಬರ್ಲಿಲ್ಲ. ಒಳಗ್ ಹೋಗಿ ಒಂದಿಟ ಅನ್ನ ಪ್ಲೇಟ್ ತಗೊಂಡ್ ಅದ್ರಾಗ ಹಾಕೊಂಡ್ ಹಿಂಗ ನೀಡ್ಬೇಕಂತ ಹಗಾರ್ಕ ಬಂದ್ಲು. ಶರಣಪ್ಪ ಕುಂತು ಎತ್ತತ್ ಮಾಡಿದ್ವಿ ಕೇತ ನೋಡ್ಕೋತ ಕುಂತ ಲಗೂಟ ಬರ್ಲಿಲ್ಲ. ಬಾಳೋತಿಗೆ ಬಂದ ನಂತರ ಬಾಳ್ ಕಟ್ ಸಿಟ್ಟು ಬಂತ್ರಿ ಶರಣಪ್ಪಗ. ಯಾಕ ಇಟ್ಟೋತಕ ಏನ್ ಮಾಡಿದಿ? ಜಂಗಮರು ಕೂತು 1 ತಾಸಾಯ್ತು, ಅವ್ರಿಗೆ ಅನ್ನ ನೀಡಿಲ್ಲ, ಅವ್ರಿಗೆ ಪಲ್ಯ ನೀಡಿಲ್ಲ. ಗೊತ್ತಾಗುತ್ತದ ಇಲ್ಲ ನಿಮ್ಗ? ಅತಿಥಿ ದೇವೋ ಭವ ಅದ, ಅವ್ರ ಮನಸ್ಸಿಗೆ ನೋವಾಗಬಾರದು. ಎಟೋತಕ ಕೊಂಡಿರ್ಬೇಕಂತ ತಿಳ್ಕೊಂಡು ಸಿಕ್ಕಾಪಟ್ಟಿ ಬೈಯಾಕತ್ತಿದ. ಆಕೆ ಬೈಸ್ಕೊಂಡ್ರಿ, ಪಾಪ ಬೈಸ್ಕೊಂಡ್ಲು. ಕೊನೆಗೆ ಬಹಳ ಬೈಯಾಕತನ ಕೈ ಮುಗಿದಂದಳು. ಇಲ್ರಿ, ನನ್ ಕಡೆ ತಪ್ಪಾಗ್ಯದರಿ, ಸ್ವಲ್ಪ ತಡ ಆಯ್ತ್ರಿ. ಯಾಕ ತಡ ಆಯ್ತ್ರಿ ಅಂತಂದ್ರ ನೀವ್ ತಿಳ್ಕೊಂಡಂಗ ಮೊದಲಿನಗತೆ ನಾನು ಶಡಿದಕ್ಕಿಲ್ರಿ. ನಾನು ಹೊಟ್ಟಿಲೆ ಆಗೀನಿ, 8 ತಿಂಗಳು ಗರ್ಭವತಿ ಅದೀನಿ, ಹೊಟ್ಟಾಗ ಕೂಸದ 8 ತಿಂಗಳಾಗ್ಯಾವ. ಮೊದಲಿನಗತೆ ಬಡ ಬಡ ಅಡಿಗೆ ಮನ್ಯಾಗ ಓಡಿ ಬಡ ಬಡ ತಂದು ನೀಡಾಕ್ ಆಗೋದಿಲ್ರಿ. ಹೋಗುದು ಸ್ವಲ್ಪ ಸಾವಕಾಶ ಹೋಗ್ಬೇಕು, ಸ್ವಲ್ಪ ಸಾವಕಾಶ ಬರ್ಬೇಕು. ಅದಕ್ಕೆ ಸ್ವಲ್ಪ ತಡ ಆಗ್ಯದರಿ, ಕ್ಷಮಾ ಮಾಡ್ರಿ ಅಂತಂದಾಗ ಶರಣಪ್ಪ ಅಂದ, 8 ತಿಂಗಳಿಗೆ ಹಿಂಗಾಗ್ಯದ, ಇನ್ನು 9 ತಿಂಗಳು 9 ದಿವಸ ಆದ್ರೆ ಹೆಂಗ? 9 ತಿಂಗಳು 9 ದಿವಸ ಆದ್ರೆ ಹೆಂಗ? ನಮ್ಮ ಮನ್ಯಾಗ ಮಾಡೋರು ಯಾರದಾರ, ನಮ್ಮ ಮನ್ಯಾಗ ನೀಡೋರು ಯಾರದಾರ? ಮತ್ತಿನ್ನು ಮುಂದೆ ಗತಿ ಹೆಂಗಂದ ಕೂಡಲೇ ಆಕೆ ಅಂದ್ಲು, ನೀವ್ ತಿಳ್ಕೊಂಡಂಗಿಲ್ರಿ, 9 ತಿಂಗಳಾದ ನಂತರ ನನಗೆ ಅಡ್ಡಾಡಕ್ ಬಹಳ ಬರಂಗಿಲ್ರಿ, 9 ದಿನ ಮ್ಯಾಲ ಮುಗಿದ ನಂತರ ನನಗೆ ಅಡ್ಡಾಡಕ್ ಬರಂಗಿಲ್ರಿ. ಅವ ಅಂದ, ಮತ್ತ ದಾಸೋಹ ಯಾರು ಮಾಡ್ಬೇಕ? ನೀ ಹಡದ ನಂತರ 3 ತಿಂಗಳು ಕೂಸಿನ್ ತಗೊಂಡು ಹೊರಸಲ ಮ್ಯಾಗ ಮಲ್ಕೊಂಡಿ ಅಂತಂದ್ರ ದಾಸೋಹ ಮಾಡವ್ರ ಯಾರಂತ ತಿಳ್ಕೊಂಡು ಶರಣಪ್ಪ ಅಂತಾನ, ನೀನು ಹಡದಿ ಅಂತಂದ್ರ ನನ್ನ ದಾಸೋಹ ನಿಂದಿರ್ತದ, ನೀನು ಕೂಸಿಗೆ ಜನ್ಮ ಕೊಟ್ಟಂದ್ರೆ ನನ್ನ ದಾಸೋಹ ನಿಲ್ಲುತ್ತದೆ. ಅದಕ್ಕೆ ನೀನು ಹಡಿಯಬಾರದು, ಏನು ಗರ್ಭವತಿ ಅದಿ, ನೀ ಅಷ್ಟ ಇರಂತ ತಿಳ್ಕೊಂಡು ಶರಣಪ್ಪ ಆಕೆ ಗರ್ಭಕ್ಕೆ ಶಾಪ ಕೊಟ್ಟು ಬಿಟ್ಟ. ಜೀವನದಾಗ ನೀ ಒಟ್ಟಿನ ಹಡಿಬೇಡ, ಒಟ್ಟ ಹಡಂಗಿಲ್ಲ ನೀನು ಅಂತ ಶಾಪ ಕೊಟ್ಟು ಬಿಟ್ಟ. ಆಕಿ ಇಷ್ಟು ನೋವು ಅನುಭವಿಸಿದ್ಲು. ಯಾಕ್ರಿ ಹಿಂಗ್ ಮಾಡದ್ರಿ, ನಾ ಹಡಿಲಿಲ್ಲ ಅಂದ್ರೆ ಹೆಂಗ್ರಿ, ಮತ್ತೆ ಮುಂದೆ ಹೆಂಗ್ರಿ ಅಂತಂದಾಗ ದಿವಸ ದಾಸೋಹ ಯಾರು ತಯಾರು ಮಾಡೋರಿ ಹೋಗಂತ ತಿಳ್ಕೊಂಡು ಬೈದು ಕಳಿಸಿದ. ಪಾಪ ಶರಣಪ್ಪನ ಹೆಂಡತಿ, ಯಾಕಾರ ಅವನ ಮುಂದೆ ಹೇಳಿನಿ ಮಾರಾಯ, ನಾನು ಸುಮ್ಮ ನೀಡುವಂಗ ನೀಡುತ್ತಿದ್ನಿ, ಬಂದಿರೋ ನಡೀತಿತ್ತಲ್ಲ ಅಂತ ತಿಳ್ಕೊಂಡು ಒಳಗ್ ಹೋಗಿ ಅಳ್ಕೋತ ಕುಂತ್ಲು. 1 ದಿನ 2 ದಿನ 9 ತಿಂಗಳು ಮುಗಿದು 9 ದಿವಸ ಮುಗಿದು 10 ತಿಂಗಳಾದು 11 ತಿಂಗಳಾದು ಹಡಿಯವಾಳ್. ಯಾಕಂದ್ರೆ ಶರಣಪ್ಪ ಶಾಪ ಕೊಟ್ಟಾನ, ನೀ ಹಡಿಬಾರದು, ನೀ ಹಡದಿ ಅಂದ್ರೆ ನನ್ನ ದಾಸೋಹ ನಿಲ್ಲುತ್ತದ, ನಮ್ಮ ಮನೆಗೆ ಜಂಗಮರು ಬರಂಗಿಲ್ಲ, ನೀ ಹಡದ ಹೊರಸಲ್ ಮ್ಯಾಗ ಮಾಡ್ಕೊಂಡ್ರೆ ಮುಂದೆ ಮಾಡೋರು ಯಾರಂತ ತಗೊಂಡು ಶಾಪ ಕೊಟ್ಟಿದ್ದಲ್ಲ ಶರಣಪ್ಪ. ಹೊಟ್ಟಿ ಕಟ್ಕೊಂಡು ಪಾಪ ಅಡ್ಡಾಡಕ್ ಹತ್ತು 21 ತಿಂಗಳಾದ್ರಿ, ಹಡಿಯಲಿಲ್ಲ. ಎಷ್ಟು ತ್ರಾಸರಿ, ಎಷ್ಟು ನೋವ ಹೆಣ್ಣು ಮಗಳಿಗೆ ಮಾದೇವಿಗೆ. ಒಳಗೆ ಹೋಗುದು, ಜಂಗಮರಿಗೆ ನೀಡುವುದು, ಅಡಿಗೆ ಮಾಡುದು, ನಮಸ್ಕಾರ ಮಾಡುದು, ಹಿಂದೆ 21 ತಿಂಗಳಾದ್ರೂ ಹಡಿಲಿಲ್ಲ. 1 ದಿನ ಕುಂತ ಅಡಿಗೆ ಮನ್ಯಾಗ ಕುಂತ, ಹೇ ಪರಮಾತ್ಮ, ನನ್ನ ನೋವು ಯಾರು ಬಲ್ಲವರು, ನನ್ನ ತ್ರಾಸ ಯಾರು ಬಲ್ಲವರು ಅಂತ ತಿಳ್ಕೊಂಡು ಅಳ್ಳಕತ್ತಿದಳು. ಅಳ್ಳುವಾಗ ಬಹುತೇಕ ಆ ಭಕ್ತರ ನೋವು ಪರಮಾತ್ಮನಿಗೆ ಗೊತ್ತಾಗ್ತದ. ತಾಯಂದಿರ, ಅನನ್ಯಾ ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಾಹಮ್ಯಹಂ. ಯಾರು ಅನನ್ಯ ಪೂರ್ವಕವಾಗಿ ಭಕ್ತಿಯಿಂದ ಪರಮಾತ್ಮನನ್ನು ನೆನೆಸ್ತಿರಲ್ಲ, ಆ ನಿಮ್ಮ ನೆನೆಸಿದ್ದು ಹೋಗಿ ಅವನಿಗೆ ಕೇಳ್ತದೆಯವ್ವ.
ಅವನಿಗೆ ಹೋಗಿ ಕೇಳ್ತದ. ಇಷ್ಟ ಬಹಳ ಭಕ್ತಿಯಿಂದ, ಶ್ರದ್ಧಾಯಿಂದ, ನಿಷ್ಠೆಯಿಂದ ಅವನ್ನ ನೆನೆಸ್ಬೇಕು. ಸುಮ್ಮನೆ ನಾಟಕ ಮಾಡಿದವ್ರ ಗತೆ ಮಾಡಬಾರದು. ಬಹಳ ಭಕ್ತಿಯಿಂದ ಹೃದಯ ತುಂಬಿದ ಮನಸ್ಸಿನಿಂದ ಅವನ್ನ ನೆನೆಸಿದ್ರಿ ಅಂತಂದ್ರೆ ಆ ನಿಮ್ಮ ಕೂಗು ಹೋಗಿ ಮುಟ್ತದ ಪರಮಾತ್ಮನಿಗೆ. ಒಳಗೆ ಕೂತ್ಕೊಂಡು ಆರ್ತ ಸ್ವರದಿಂದ ಅಳ್ಳಾಕತ್ತಿದ್ಲು, ಹೇ ಪರಮಾತ್ಮ, ನಾ ಏನ್ ತಪ್ಪು ಮಾಡಿನೋ ಯಪ್ಪ ಜೀವನದೊಳಗ, ಸಾವಿರಾರು ಜಂಗಮರಿಗೆ ಪ್ರತಿನಿತ್ಯ ದಾಸೋಹ ಮಾಡ್ತೀನಿ, ನಾನು ದಿನನಿತ್ಯ ಭಗವಂತನ ನಾಮಸ್ಮರಣೆ ಮಾಡ್ತೀನಿ, ನಾನು ಏನ್ ಪಾಪ ಮಾಡೀನಿ, ನನಗೆ ಯಾಕೆ ಈ ಶಿಕ್ಷೆ ಅಂತ ತಿಳ್ಕೊಂಡು ಅಳ್ಳಾಕತ್ತಿದ್ಲು. ಆ ಕೂಗ, ಆ ನೋವ ಪರಮಾತ್ಮನಿಗೆ ಕೇಳಿತ್ತು. ಇವ್ರ ಮನೆಗೆ ಕೈಲಾಸದಿಂದ ಜಂಗಮಾಗಿ ಊಟಕ್ಕೆ ಅವನೇ ಬಂದ ಪರಮಾತ್ಮ. ಯಾರ ಕೂಗನ್ನು ಕೇಳಿ ಬಂದ ಅಂತಂದ್ರ ಮಹಾದೇವಿ, ಶರಣಪ್ಪನ ಹೆಂಡತಿ ಮಹಾದೇವಿಯ ಕೂಗನ್ನು ಕೇಳಿ ಕೈಲಾಸದಿಂದ ನಿಜವಾಗಿ ಜಂಗಮನ ಸ್ವರೂಪದಿಂದ ಅವರ ಮನೆಗೆ ಬಂದಾನ. ಶರಣಪ್ಪ ಓಡಿ ಹೋಗಿ, ಯಪ್ಪ ಬರ್ರಿ ಸ್ವಾಮಿಗಳು, ಬರ್ರಿ ಯಪ್ಪ, ನಮ್ಮ ಮನೆಗೆ ದಾಸೋಹ ಮಾಡಬರ್ರಿ, ನಮ್ಮ ಮನ್ಯಾಗ ಪ್ರಸಾದ ಮಾಡಬರ್ರಿ ಅಂತ ತಿಳ್ಕೊಂಡು ಬಾಗಿಲಿಗೆ ಅವ್ರನ್ನ ಕರೆಯಕ್ ಹೋದ. ಆ ಜಂಗಮ ರೂಪದಿಂದ ಯಾರು ಬಂದಿದ್ರು ಅಂದ್ರೆ ಕೈಲಾಸಪತಿ ಪರಮಾತ್ಮ ಸ್ವತಃ ಪಾಂಡುರಂಗ ಬಂದು ಬಾಗಿಲೊಳಗೆ ನಿಂತಿದ್ದಲ್ಲ. ಶರಣಪ್ಪ ಅವನು ನೋಡಿದ ಕೂಡಲೇ ಅವನಿಗೆ ಹೆಂಗ್ ಅನಿಸ್ತು ಅಂತಂದ್ರ ಅವ್ನ್ ನೋಡೋಣ ಒಂಥರ ಸಮಾಧಾನ ಅನಿಸಿಬಿಡ್ತಂತ್ರಿ ಅವ್ನು. ಯಾಕಂದ್ರೆ ಪರಮಾತ್ಮ ನೋಡ್ರಿ, ಅವ್ನು ನೋಡಿದ ಕೂಡಲೇ ಬಹಳ ಸಂತೋಷ ಆಗಿ ಬರ್ರಿಯಪ್ಪ ಅಂತ ಒಳಗೆ ಕರ್ಕೊಂಡು ಬಂದ. ಪರಮಾತ್ಮ ಬಂದಾನ, ಅವನಿಗೆ ಪ್ರಸಾದ ವ್ಯವಸ್ಥೆ ಮಾಡ್ಬೇಕು ಅಂತ ತಿಳ್ಕೊಂಡ ಕರೆದಾಗ ಆಕಿ ಓಡಿ ಬಂದೇನಪ್ಪಾ ಅಂತಂದ್ರೆ ಪ್ರತಿ ದಿವಸ ಹೆಂಗೆ ಜಂಗಮರಿಗೆ ದಾಸೋಹ ಮಾಡುತ್ತಿದ್ದಲ್ಲ, ನೀಡ್ತಿದ್ಲಲ್ಲ, ಹಂಗ ಮಣಿ ಹಾಕಿ ಮಣಿ ಮೇಲೆ ಕುಂಡ್ರಿಸಿ ನೀರ, ಹೂವ, ಪತ್ರಿ, ಪೂಜಾಕ್ಕೆ ಏನೇನು ಬೇಕೆಲ್ಲ ಸಾಮಗ್ರಿ ತಂದ ಅವನು ಪಾದ ಪೂಜೆ ಮಾಡಾಕ ಕುಂತಳು. ಪಾದ ಪೂಜೆ ಮಾಡಾಕ ಕುಂತಾಗ ಮಹಾದೇವಿ ಅವನ ಪಾದ ಹಿಡಿದಾಗ ಇಷ್ಟು ಸಮಾಧಾನ ಅನಿಸ್ತಕಿಗೆ. ಯಾಕಂದ್ರೆ ಪರಮಾತ್ಮನ ಪಾದ ನೋಡ್ರಿ, ಜಂಗಮರ ಪಾದ ಅಂತಂದ್ರೆ ಪರಮಾತ್ಮನ ಪಾದದಕ್ಕಿಂತಲೂ ಶ್ರೇಷ್ಠ ಅಂತ ಬರೀತಾರೆ. ಹಂಗೇನಪ್ಪಾ ಅಂತಂದ್ರೆ ಅವನ ಪಾದ ಹಿಡಿದುಕೊಳ್ಳೆ ಸಮಾಧಾನ ಆಯ್ತು. ಪಾದ ತೊಳ್ಕೊಂಡು ಅವನಿಗೆ ಪ್ರಸಾದಕ್ಕೆ ನೀಡಿ ಎಲ್ಲ ಸಜ್ಜು ಮಾಡ್ತಿದ್ಲು. ಸಜ್ಜು ಮಾಡುವಾಗ ಆಕೆಗೆ ಒಂದು ಸವಣ ಕಣ್ಣಾಗ ನೀರು ಬರ್ತಿದ್ದು, ಮುಖದ ಮ್ಯಾಗ ನೋವಿತ್ತು, ಮುಖದ ಮ್ಯಾಗ ದುಃಖ ಇತ್ತು. ಈ ಕಡೆ ಶರಣಪ್ಪ ಕುಂತಾನ, ಈ ಕಡೆ ಜಂಗಮ ಕುಂತಾನ. ಆಕೆ ಒಂದ್ ಸವಣ ನೋವು ಅನುಭವಿಸ್ತಿದ್ಲು, ಅಳ್ತಿದ್ಲು. ಆಗ ಜಂಗಮ ಕುಂತಾವ್ ಕೇಳಿದ ಮಹಾದೇವಿಗೆ, ತಾಯಿ ಯಾಕೆ ಅಳ್ತೀಯಮ್ಮ, ಏನಾಗ್ಯದಮ್ಮ ನಿನಗೆ, ಯಾಕೆ ಅಳ್ತೀಯಮ್ಮ ಅಂತ ಕೇಳಿದಾಗ, ಏನಿಲ್ರಿ ಅಪ್ಪ ಆರಾಮದನ್ರಿ ಅಪ್ಪ ಆರಾಮದನಂತಂದಾಗ, ಇಲ್ಲ ನಿನ್ನ ಮುಖದ ಮ್ಯಾಗ ಏನೋ ನೋವು ಕಾಣ್ತದ, ನಿನ್ನ ಮುಖದ ಮ್ಯಾಗ ಏನೋ ಕಷ್ಟದ ಅನುಭವ ಕಾಣಕತ್ತದ, ನಿನಗೇನ್ ತ್ರಾಸದ ಹೇಳ್ತಾಯಿ ಅಂತಂದಾಗ ಗಂಡೊಬ್ಬ ಮಗಳೇ ಇದ್ದಲ್ರಿ, ಅದನ್ನ ಹೇಳಿದ್ದಕ್ಕನ ಇಂತಹ ದೊಡ್ಡ ಶಾಪ ಕೊಟ್ಟಾನ, ಇನ್ನು ಇದನ್ನು ಹೇಳಿದ್ರ ಮುಂದೆ ಎಂತಹ ಶಾಪ ಕೊಡ್ತಾನ ಅಂತ ತಿಳ್ಕೊಂಡು ಅಂಜಾಕತ್ತಿದ್ಲು. ಆಗ ಶರಣಪ್ಪನ ಹೇಳ್ದ, ಹಿಂಗಾಗ್ಯದರಿಯಪ್ಪ, ಅದಕ್ಕ ಸ್ವಲ್ಪ ಆಕಿಗೆ ಕಷ್ಟದ ನೋವದ. ಆಕಿನೂ ಹೇಳಿದ್ಲಲ್ಲ, ಇಲ್ರಿಯಪ್ಪ ನನ್ನ ಗಂಡ ಜಂಗಮ ದಾಸೋಹಕ್ಕ ನಿಲ್ತದ ಅಂತ ತಿಳ್ಕೊಂಡ ನನಗ ಹಡಿಬೇಡ ಅಂತ ಶಾಪ ಕೊಟ್ಟಾನ್ರಿಯಪ್ಪ. 9 ತಿಂಗಳಿಗೆ ಕೂಸಿಗೆ ಜನ್ಮ ಕೊಡ್ಬೇಕಾದಕ್ಕೆ 21 ತಿಂಗಳಾಗ್ಯಾವ, ಇನ್ನ ಹಡದಿಲ್ರಿಯಪ್ಪ. ಈ ಗುಡ್ಡದ ಗತೆ ಹೊಟ್ಟಿ ಕಟ್ಕೊಂಡು ಅಡ್ಡಾಡಿ ಸಾಕಾಗ್ಯದ್ರಿಯಪ್ಪ ಅಂತಂದಾಗ ಪರಮಾತ್ಮನಿಗೆ ಸಿಟ್ಟು ಬಂತು. ಶರಣಪ್ಪ ಹೇಳ್ತಾನೆ, ಏ ಶರಣಪ್ಪ, ನೀನು ಮಾಡಿದ್ದು ತಪ್ಪು, ನೀನ್ ಹಿಂಗ ಮಾಡಬಾರದು. 21 ತಿಂಗಳಾಗ್ಯಾವ, ಅಕ್ಕಿ ಗರ್ಭ ಕಟ್ಕೊಂಡು ಅಡ್ಡಾಡ್ಬೇಕಲ್ಲ, ಎಷ್ಟು ನೋವಾಗುತ್ತದೆ. ಆ ಶಾಪವನ್ನು ವಿಮೋಚನೆ ಮಾಡು, ಆ ಶಾಪವನ್ನು ಹಿಂದಕ್ಕೆ ತಕ್ಕೋ ಅಂತಂದಾಗ ಅವ ಹೇಳ್ತಾನೆ, ಇಲ್ರಿಯಪ್ಪ, ಅಕ್ಕಿ ಒಂದು ವೇಳೆ ಶಾಪವನ್ನ ನಾನು ಹಿಂದಕ್ಕೆ ತಗೊಂಡಿ ಅಂತಂದ್ರೆ ಆಕಿಗೆ ಸದ್ದ ಹಡಿತಾಳ, ಹಡದ್ಲು ಅಂತಂದ್ರ ನನ್ನ ದಾಸೋಹ ನಿಲ್ಲುತ್ತದೆಯಪ್ಪ, ನಾ ಶಾಪ ಅದನ್ನು ವಿಮೋಚನೆ ಮಾಡಂಗಿಲ್ಲ ಅಂತಂದಾಗ ಅವ ಬಂದಿರತಕ್ಕಂಥ ಜಂಗಮಂತಾನ, ನೀನು ಆ ಶಾಪ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನಾನ್ ನಿನ್ನ ಮನೆಯಾಗ ಊಟನ ಮಾಡಂಗಿಲ್ಲ ಅಂತ ತಿಳ್ಕೊಂಡು ಗಪ್ಪನ ಕುಂತ ಪರಮಾತ್ಮ. ನಾವು ಊಟನ ಮಾಡಂಗಿಲ್ಲ ಅಂತ ಗಪ್ಪ ಕುಂತಾಗ ಕೊನೆಗೆ ಶರಣಪ್ಪ ಏನ್ ಮಾಡಿದ ಅಂತಂದ್ರೆ ಬಹಳಷ್ಟು ವಿನಂತಿ ಮಾಡಿಕೊಂಡ್ರು ಕೇಳಿಲ್ಲ. ಯಾಕ ಸ್ವತಃ ಪರಮಾತ್ಮನೇ ಬಂದಿದ್ದವ. ಭಕ್ತರ ನೋವನ್ನ ಕಳೆಯತಕ್ಕಂತ ಶಕ್ತಿ ಪರಮಾತ್ಮನಿಗೆ ಬಿಟ್ರೆ ಇನ್ ಯಾರಿಗೂ ಇಲ್ಲ. ನಿಮಗೇನಾದ್ರೂ ಕಷ್ಟ ಇತ್ತು ಅಂದ್ರ, ನಿಮಗೇನಾದ್ರೂ ನೋವಿತ್ತು ಅಂದ್ರೆ, ನಿಮಗೇನಾದ್ರೂ ತ್ರಾಸ ಇತ್ತು ಅಂತಂದ್ರ ಪರಮಾತ್ಮನ ಮುಂದೆ ಹೇಳ್ರಿಪ್ಪ, ಆ ಭಗವಂತನ ಮುಂದೆ ಹೇಳ್ರಿವ. ಈ ಮಂದಿ ಮುಂದೆ ಹೇಳಕ್ ಹೋಗ್ಬೇಡ್ರಿ. ನಿಮ್ಮ ಕಷ್ಟವನ್ನು ಇವರು ಯಾರೂ ಬಗೆಹರಿಸಂಗಿಲ್ಲ, ನಿಮ್ಮ ಕಷ್ಟವನ್ನು ಇವರು ಯಾರೂ ಪರಿಹಾರ ಮಾಡಂಗಿಲ್ಲ. ಈ ಕಷ್ಟವನ್ನು ಪರಿಹಾರ ಮಾಡತಕ್ಕಂಥ ತಾಕತ್ತು ಇವರು ಯಾರಲ್ಲಿ ಇಲ್ಲ.
ಒಂದು ವೇಳೆ ನೀವು ಕಷ್ಟವನ್ನೇ ಈ ಜನರ ಮುಂದೆ ಹೇಳಿದ್ರಿ ಅಂತಂದ್ರ, ಈ ಕಷ್ಟವನ್ನ ಈ ಜನರ ಮುಂದೆ ಹೇಳಿದ್ರಿ ಅಂತಂದ್ರೆ ಅವ್ರು ಏನ್ ಮಾಡ್ತಾರಂದ್ರ ಅಪಹಾಸ್ಯ ಮಾಡಿ ನಗತಾರ ತಾಯಂದಿರ. ಅವ್ರ ಮುಂದೆ ಹೇಳಕ್ ಹೋಗ್ಬೇಡ್ರಿ. ನಿಮ್ದು ಏನೋ ನೋವು ಕಷ್ಟ ಇತ್ತಂದ್ರೆ ಪರಮಾತ್ಮನಿಗೆ ಹೇಳ್ರಿ. ನಾ ಹೇಳಿನಲ್ಲ ಸಾಯಂಕಾಲ, ನಾ ಹೇಳಿನಲ್ಲ ಮುಂಜಾನೆ ನೀವು ಹಾಸಿಗೆ ಒಳಗೆ ಕುಂತ ಯಪ್ಪಾ ನನಗಿಂತ ಕಷ್ಟದ ಪರಮಾತ್ಮ, ಆ ಕಷ್ಟವನ್ನ ನಿನಗೆ ಪರಿಹಾರ ಮಾಡ್ಲಾರ್ದ ಇನ್ಯಾರು ಮಾಡಂಗಿಲ್ಲಪ್ಪ ಪರಮಾತ್ಮ ಅಂತ ತಿಳ್ಕೊಂಡು ಕಣ್ಣು ಮುಚ್ಚಿ ನಿಮ್ಮ ಕಷ್ಟವನ್ನ ಅವನ ಮುಂದೆ ಹೇಳ್ರಿ. ನಿಮ್ಮ ಬಡತನವನ್ನ ಅವನ ಮುಂದೆ ಹೇಳ್ರಿ. ನಿಮ್ಮ ರೋಗವನ್ನ ಅವನ ಮುಂದೆ ಹೇಳ್ರಿ. ಎಂತೆಂಥವೆಲ್ಲವುಗಳನ್ನ ಪರಿಹಾರ ಮಾಡುವ ಶಕ್ತಿ ಪರಮಾತ್ಮನಿಗದ. ಅವನ ಮುಂದೆ ಹೇಳಬೇಕು ನಾವೆಲ್ಲ. ಅದಕ್ಕೆ ಬಸವಣ್ಣವ್ರು ಬರೀತಾರೆ, ಹಾಡಿದೊಡೆ ಎನ್ನೊಡೆಯ ನಾ ಹಾಡುವೆ, ಬೇಡಿದೊಡೆ ಎನ್ನೊಡೆಯ ನಾ ಬೇಡುವೆ, ಒಡೆಯನ್ನು ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾಗಾನಿ ಕೂಡಲ ಸಂಗಮ ದೇವ ಶರಗೊಡ್ಡಿ ಬೇಡುವೆ, ಶರಗೊಡ್ಡಿ ಬೇಡುವೆ, ಶರಗೊಡ್ಡಿ ಬೇಡುವೆ. ನೋಡ್ರಿ ಬಸವಣ್ಣವ್ರು ಏನ್ ಮಾಡ್ತಾರಂತಂದ್ರ ಆ ಪರಮಾತ್ಮನ ಮುಂದ ಶರಗೊಡ್ಡಿ ಬೇಡ್ತಾರ. ಯಪ್ಪಾ ನಾನ್ ನಿನ್ನ ಹಾಡ್ತೀನಿ, ನಾನಿನ್ನ ಬೇಡ್ತೀನಿ, ನಾನಿನ್ನ ಹೊಗಳ್ತೀನಿ, ನಾನಿನ್ನ ನಾಮಸ್ಮರಣೆ ಮಾಡ್ತೀನಿ, ನಿನಗ ನನ್ನ ಕಷ್ಟಗಳನ್ನ ನಿವೇದನೆ ಮಾಡ್ತೇನೆ ಅಂತ ತಿಳ್ಕೊಂಡ ನೀವು ಪರಮಾತ್ಮನಿಗೆ ನಿಮ್ಮ ಕಷ್ಟವನ್ನು ಹೇಳ್ರಿ. ಒಂದಿಲ್ಲ ಒಂದು ದಿನ ಅದು ಕೇಳ್ತದ, ಪರಮಾತ್ಮನಿಗೆ ಕೇಳ್ತದ. ಅವ ನಿಮ್ಮ ಕಷ್ಟವನ್ನು ಪರಿಹಾರ ಮಾಡ್ತಾನ. ನೋಡ್ರಿ ಆ ಮಹಾದೇವಿ ಅಡಿಗೆ ಮನೆಯಾಗ ಕುಂತ, ಹೇ ಪರಮಾತ್ಮ, ಹೇ ಪಾಂಡುರಂಗ, ನನ್ನ ನೋವನ್ನ ಅರ್ಥ ಮಾಡಿಕೊ ಅಂತ ಒಂದು ಮಾತು ಹೇಳಿದ್ದಕ್ಕ ಕೈಲಾಸದಿಂದ ಬಂದಿದ್ದಾನೆ ಪರಮಾತ್ಮ. ಕೈಲಾಸದಿಂದ ಬಂದಾನ. ಬಂದೇನಪ್ಪಾ ಅಂತಂದ್ರ ಊಟಕ್ಕೆ ಕುಂತಾವ, ಊಟ ಮಾಡಂಗಿಲ್ಲ ಅಂತಂದಾಗ ಕಡೆಗೆ ಶರಣಪ್ಪ ಇನ್ನು ಜಂಗಮ ಊಟ ಮಾಡ್ಲಾರ್ದ ವಾದಂತಂದ್ರೆ ನಮಗ ಅಪಕೀರ್ತಿ ಬರ್ತದಂತ ತಿಳ್ಕೊಂಡ ಮತ್ತೆ ಹೆಂಡತಿಯನ್ನು ಕರೆದು ಏನ್ ಮಾಡ್ತಾನಂದ್ರೆ ಆಕೆಗೆ ಕೈ ಮಾಡಿ, ಇಲ್ಲಿಯವರೆಗೆ ನನ್ನ ಮನೆಯ ದಾಸೋಹ ನಿಲ್ಲುತ್ತದೆ ಅಂತ ತಿಳ್ಕೊಂಡ ನೀನ ಹಡಿಬೇಡ ಅಂತ ತಿಳ್ಕೊಂಡ ನಾನೇನು ನಿನಗೆ ಶಾಪ ಕೊಟ್ಟಿದ್ನಲ್ಲ, ಆ ಶಾಪವನ್ನು ಇವತ್ತ ಈ ಜಂಗಮನ ಸಾಕ್ಷಿಯಾಗಿ ನಾನು ಹಿಂತೋತೀನಿ, ನಿನಗ ಡೆಲಿವರಿ ಆಗಲಿ, ನಿನಗ ಜನ್ಮವನ್ನು ಕೊಡು ನೀನು ಖುಷಿಗಂತ ತಿಳ್ಕೊಂಡ ಮತ್ತ ಆಶೀರ್ವಾದ ಮಾಡಿದ. ಆ ಜಂಗಮ ಉಂಡು ಹಾದ 3 ತಾಸನ್ಯಾಗ ಗಂಡ ಮಗುವಿಗೆ ಜನ್ಮ ಕೊಡ್ತಾಳ ತಾಯಿ ಮಹಾದೇವಿ. ಆ ಜಂಗಮ ಉಂಡು ಹಾದ 3 ತಾಸಿನೊಳಗ ಅಡಿಗೆ ಮನೆಯಾಗ ಹೋಗಿ ಆ ಕೂಸಿಗೆ ಜನ್ಮ ಕೊಡ್ತಾಳ. ಎಷ್ಟು ಕಷ್ಟ ಇರ್ತದ ಜೀವನ ಅಂತಂದ್ರ ಎಂತೆಂಥವರನ್ನು ಕಷ್ಟ ಬಿಟ್ಟಿಲ್ಲ ತಾಯಿಂದಿರ, ಎಂತೆಂಥವರನ್ನು ಬಿಟ್ಟಿಲ್ಲ, ಚಿಂತೆ ಬಿಟ್ಟಿಲ್ಲ. ನಿಮ್ಮ ಚಿಂತೆ ಏನ್ ಬಹಳ ದೊಡ್ಡದ? ನೀವು ಅಂತಿರ್ತೀರಿ ಬಾಳ ತ್ರಾಸ ಅದರಿ ಸ್ವಾಮಿ, ಏನ್ ದೊಡ್ಡ ತ್ರಾಸ ಅದ ಹೇಳ್ರಿ? ನಿಮ್ಮ ತ್ರಾಸು ಏನೂ ಅಲ್ಲಿವು, ಇವು ಬಹಳ ಸಣ್ಣ. ನಿಮ್ಮ ಇವನ್ನ ದೊಡ್ಡ ಮಾಡ್ಕೊಂಡ ನೀವು ಚಿಂತೆ ಮಾಡಕೊಂತ ಕುಂತಿರಿವ. ಅದಕ್ಕ ಬರೀತಾರ ನೋಡ್ರಿ, ಇವು ಯಾವತ್ತು ಇರುವ ಅಂತ ತಿಳ್ಕೊಂಡ. ಬಡತನಕ್ಕೆ ಉಂಬುವ ಚಿಂತೆ, ಉಂಡರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇನ್ನಸ್ ಹೇಳ ಸಾಕ್ರ. ಇವು ನಿಮ್ಮವು ಮತ್ತು ಇವು ಮನ್ಯಾಗ ಇವು ದಿವಸ ಹೊತ್ತೊಂಟ್ರ ಇರುವ ಇವು ಹೌದಿಲ್ರಿ? ಬಡತನ ಚಿಂತೆ ಅದ, ಮಕ್ಕಳ ಚಿಂತೆ ಅದ, ನೋವಿನ ಚಿಂತೆ ಅದ, ಬದುಕಿನ ಚಿಂತೆ ಅದ, ಸಾಲಿ ಚಿಂತೆ, 1 2 ಇವ ಇವೆಲ್ಲ ಚಿಂತೆ ಇರುವ ಇದ್ರೂ ಏನಪ್ಪಾ ಅಂತಂದ್ರ ಅವೆಲ್ಲವುಗಳನ್ನು ಬಿಟ್ಟ ಭಗವಂತನ ಚಿಂತನೆ ಮಾಡ್ಬೇಕು ನಾವು. ಅದಕ್ಕನ ಸಂತ ತುಕಾರಾಮರು ಪರಮಾತ್ಮನ ನಾಮಸ್ಮರಣೆಯಲ್ಲಿ ಬಿಟ್ರೆ ಬೇರೆ ಏನು ಮಾಡಿಲ್ಲ ಪುಣ್ಯಾತ್ಮರೇ. ಎಮ್ಮೆ ಕಳೆದಕ್ಕ ಆಕೆ ಬೇಗ ಮರುದಿವ್ಸ ಹೇಳ್ತಾಳ, ನೀ ಏನಾರ ಕೆಲಸ ಮಾಡಿ ನಮಗ ತಂದು ಕೊಟ್ರ ಮಾತ್ರ ನಮ್ಮ ಮನ್ಯಾಗ ಇರಬೇಕು, ಇಲ್ಲ ಅಂದ್ರೆ ನಮ್ಮ ಮನೆ ಬಿಟ್ಟು ನೀನು ಹೊರಗೆ ಹಾಕ್ತಾನಂತ ತಿಳ್ಕೊಂಡ ಆಕಿ ಹೇಳಿದಾಗ ಏನ್ ಮಾಡ್ತಾನಂತಂದ್ರ ಆಯ್ತು ನಾಡಿಂದ ದುಡ್ಯಾಕ್ ಹೋಗ್ತಾನಂತ ತಿಳ್ಕೊಂಡ ಏನ್ ಮಾಡ್ತಾನಂತಂದ್ರ ಊರಾಗ ಒಬ್ಬ ದೊಡ್ಡ ಸಾಹುಕಾರ ಇರ್ತಾನ. ಸಾಹುಕಾರ ಮೆತ್ತಕ್ ಹೋಗಿ, ಸಾಹುಕಾರ ನಮಗೊಂದು ಕೆಲಸ ಕೊಡ್ರಿ, ಏನಾರ ನಾನು ಹೇಳ್ತಿ ಬಹಳ ಬೈಯಾಕತ್ತಾಳ್ರಿ, ನನಗೊಂದು ಏನಾರ ಕೆಲಸ ಕೊಡ್ರಿ ಅಂತಂದಾಗ ಅವ ಹೇಳ್ತಾನೆ, ಏನ್ ಕೆಲಸ ಕೊಡುದು ಮಾರಾಯ, ನೀ ಕೆಲಸ ಮಾಡು ಮನುಷ್ಯನ ಎಂದಾರ, ನೀವರೇ ದೇವರ ಸಂತ. ನಿಮ್ಗೆ ಹೇಳ್ತಂದ್ರಿ, ಒಂದೊಂದು ಪಾಂಡುರಂಗನ ದಿಂಡಿ ಬಂತು ಅಂತಂದ್ರೆ ಮಣಿ ಮಾರ ಹೆಂಡತಿ ಮಕ್ಕಳು ಊರ ಬಿಟ್ಟು ಹಾದಂದ್ರೆ ಹೊಳ್ಳಿ 3 ತಿಂಗಳು ಬರ್ತಿದ್ದಿಲ್ಲಂತ್ರಿ. ಎಲ್ಲಿಗೆ? ಊರ ಕಡೆ ಬರಂಗೇ ಇಲ್ಲ, ಹೆಂಡತಿ ಕಡೆ ನೋಡಂಗೇ ಇಲ್ಲ, ಮಕ್ಕಳ ಕಡೆ ಮಾತಾಡ್ಸಂಗೇ ಇಲ್ಲ. 3 ತಿಂಗಳು ಊರೇ ಬಿಡವ. ಸಾಹುಕಾರ ಅಂದ, ಅಕಸ್ಮಾತ್ ನಿನಗೆ ಹೊಲ ಮಾಡಕ್ ಕೊಟ್ಟನಂದ್ರ ನಂದು ಒಣಗೆ ಹೋಗ್ತದ ಹೊಲ, ನಿನಗ ಹೊಲ ಮಾಡಕ್ ಕೊಟ್ಟು ನಿನಗಾದು ಇದು ಚಚ ಆಗಂಗಿಲ್ಲ. ನೀನ ಏನಾರ ಮಾಡಂತಂದ್ರ ನೀನ್ ಹೆಂಡತಿನ ಕರ್ಕೊಂಡವ, ಆಕೆ ಹೇಳಿದ್ಲಂದ್ರ ನಾ ಕೊಡ್ತೀನಿ ನೋಡ್ರಿ ಹಂಗದ. ಹೆಣ್ಮಕ್ಳು ಬಾಳ ಪ್ರಾಮಾಣಿಕರವ.
ಎಲ್ಲದರಾಗೂ ಅದಕ್ಕ ನಿಮ್ ಕಡೆ ಧರ್ಮಸ್ಥಳದ ಸಂಘ ಅದಾವನ್ರಿ? ಬಂದಾವ್ರಿ? ಧರ್ಮಸ್ಥಳ ಸಂಘ ಅದಾವ್ರಿ? ಧರ್ಮಸ್ಥಳ ಸಂಘದವ್ರು ಸಾಲ ಯಾರಿಗೆ ಕೊಡ್ತಾರ್ರಿ? ಯಾರಿಗೆ ಕೊಡ್ತಾರ್ರಿ? ಹೆಣ್ಮಕ್ಳಿಗೆ ಕೊಡ್ತಾರ, ಗಂಡ್ಮಕ್ಳಿಗೆ ಕೊಡ್ತಾರ? ಹೆಣ್ಮಕ್ಳಿಗಟ್ಟ ಸಾಲ್ರಿ, ಗಂಡ್ಮಕ್ಳಿಗಿಲ್ರಿ ಧರ್ಮಸ್ಥಳದವ್ರು. ಈಗ ಬಸ್ನಾಗ ಫ್ರೀ ಟಿಕೆಟ್ ಯಾರಿಗದರಿ? ಹೆಣ್ಮಕ್ಳಿಗಟ್ಟ ರೀ, ಗಂಡ್ಮಕ್ಳಿಗಿಲ್ಲ. ಯಾಕೋ ಯಾಂಬಲ್ ನೋಡ್ರಿ, ನಮ್ಮ ಪರಿಸ್ಥಿತಿನೂ ಹಿಂಗೆ ಆಗ್ಯದ. ಒಟ್ಟು ಧರ್ಮಸ್ಥಳದವರು ಹೆಣ್ಮಕ್ಳಿಗೇನ ಸಾಲ ಕೊಡ್ತಾರೆ, ಗಂಡ್ಮಕ್ಳಿಗೆ ಯಾಕೆ ಕೊಡಂಗಿಲ್ಲ ಅಂತಂದ್ರ ಇವ ತಪ್ಪಲ್ಲ, ಅದು ಬಹಳ ಸರಿ ಅದ. ಧರ್ಮಸ್ಥಳದವ್ರು ವೀರೇಂದ್ರ ಹೆಗಡೆ ಅವರು ಬಹಳ ತತ್ವಜ್ಞಾನಿಗಳು. ಅವರು ಹೆಣ್ಮಕ್ಳಿಗೆ ಯಾಕೆ ಕೊಡ್ತಾರಂತಂದ್ರ ಇವ ಹೆಣ್ಮಕ್ಳು ಬಹಳ ಪ್ರಾಮಾಣಿಕರು, ಯಾರ್ದು ಒಂದು ರೂಪಾಯಿ ಇಟ್ಕೊಳ್ಳಂಗಿಲ್ಲ ಹೆಣ್ಮಕ್ಳು. ನೀವು ಒಟ್ಟ ಅಲ್ಲ, ಈ ಜಗತ್ತಿನಾಗ ಎಷ್ಟು ಮಂದಿದಾರ ತಾಯಂದಿರು ಹೆಣ್ಮಕ್ಳು ಎಲ್ಲರೂ ಬರೇ ಯಾರದಾರ ಒಂದು 100 ರೂಪಾಯಿ ಕೊಡುದಿತ್ತಂದ್ರ ನಿಮ್ಗೆ ಊಡಿಸಿ ಹತ್ತಂಗಿಲ್ರಿ. ಅದನ್ನ ಕೊಡ್ಲಾರ್ದ ನಿಮಗ ಒಟ್ಟ ಸಮಾಧಾನ ಇರಂಗಿಲ್ಲ. ಅವ್ರದೊಂದು 100 ರೂಪಾಯಿ ಕೊಡುದದ, ಅವ್ರದ್ದು 200 ರೂಪಾಯಿ ಕೊಡುದದ, ಅವ್ರಿಗೆ 100 ರೂಪಾಯಿ ಗಂಡ ಕಿಟ್ಕಿಟಿನ ನೀವ್ ಮತ್ತೆ ಕಿದ್ರ ಪಟ್ನ ಕೊಟ್ಟ ಬಿಡ್ತೀರಿ. ಇಲ್ಲ ಅಂದ್ರೆ ಅವ್ರಿಗೆ 100 ರೂಪಾಯಿ ಕೊಡೋದ, ನಾನು ಅವ್ರಿಗೆ 200 ರೂಪಾಯಿ ಕೊಡೋದ್ರ ಅದು ಕೊಡ್ಬೇಕು. ಕೊಡಲಿಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ಲ. ಹೆಂಗಾರ ಮಾಡಿ ಏನಾರ ಮಾಡಿ ಒಟ್ಟು ಕೊಟ್ಟ ಬರ್ತೀರಿ. ಅದು ಪತ್ತಾರಿಗರ ಇರ್ಬಹುದು ಅಥವಾ ಅರಿವಿ ಹೊಲಿಯವ್ರಿಗರ ಇರ್ಬಹುದು, ಯಾರಿಗಾರ ಒಟ್ಟದೇನೇ ಏನಾರ ಮಾಡಿದ್ರಿ ಅಂದ್ರ ಮೊದಲು ಓದ್ ಕೊಡ್ತೀರಿ ನೀವು. ಅದು 100 ರೂಪಾಯಿ ಇರ್ಲಿ. ನಮ್ ಕಂಪನಿ ಹಂಗಿಲ್ರಿ, 1 ಲಕ್ಷದ ಕೊಡ್ತೈತಲ್ವ, ನಿಂದೇನು ಮುಳುಗಿಸ್ಕೊತೀವ ನಾವು? ಕೊಡ್ತೀವಲ್ಲ, ಕೊಡ್ತೀವಿ ಅನ್ಕೋತಾನ 50 ವರ್ಷ ಹೋಗತ್ರಿ, ಕೊಡಂಗೇ ಇಲ್ಲ. ಅದಕ್ಕ ಧರ್ಮಸ್ಥಳದವರು ಅವ್ರಿಗೆ ಸಾಲ ಕೊಡಂಗಿಲ್ಲ. ಅವ್ರ ಕೈ ಸ್ವಚ್ಛ ಇಲ್ರಿ, ನಿಮ್ ಕೈ ಬಹಳ ಸ್ವಚ್ಛ. ಯಾಕಂದ್ರೆ ಸಾಲ ನೀವು ಯಾರ್ದು ಇಟ್ಕೊಳಂಗಿಲ್ಲ, ಕೊಟ್ಟ 2ನೇ ಕೆಲಸ. ನಮ್ಮಂದಿ ಹಂಗಿಲ್ಲ. ಕೊಡ್ತೀವಲ್ಲ ಏನು ಮರೆ ಕೊಡವಲ್ಲ, ಆ ವ್ಯಾಪಾರ ಹಚ್ಚಿನ 1 ಎಕರೆ ಹೊಲ ಅಲ್ಲ ಮಾರಿಬೇಕಲ್ಲ, ನಿಂದು ಕೊಡ್ತಾನೆ, ಹೋಗ್ಲಿ ಹೊಲ ಹೋಗ್ಲಿ ಮನಿ ಹೋಗ್ಲಿ ಎಲ್ಲ ಹೋಗ್ಲಿ ನಾವು ನಮ್ ಕಂಪ್ನಿ. ನೀವು ಹಂಗಲ್ರಿ, ಎಲ್ಲಾನು ಇಟ್ಕೊಂಡು ಬಾಳೆ ಮಾಡೋರು, ಎಲ್ಲಾನು ಕಟ್ಕೊಂಡು ಬಾಳೆ ಮಾಡೋರು. ನಾಳೆ ಬೇಕು, ನಾಡದ್ ಬೇಕು, ಮಗ್ ಬೇಕು, ಮಗಳಿಗೆ ಬೇಕು, ಆನಂತರ ಗಂಡಗ್ ಬೇಕಂತ ತಿಳ್ಕೊಂಡು ಶಾಣೆತನದ್ಲೆ ಬಾಳೆ ಮಾಡೋರು ಮನ್ಯಾಗ ತಾಯಂದಿರ. ಯವ್ವ ನೀವು ಮನ್ಯಾಗ ಎದಿರಂತ ತಿಳ್ಕೊಂಡು ನಮ್ಮ ಮನಿಗಳೆಲ್ಲ ಚಲೋ ಅದಾವ್, ಎಲ್ಲ ಬರೋಬರಿ ಅದಾವ್. ಇರ್ಲಿಲ್ಲ ಅಂದ್ರೆ ಅವ್ ಮನಿ ಆದ್ರೆ ಅಲಾದೇವ್ರ ಗುಡಿ ಅವ್. ನೀವ್ ಇರ್ಲಿಲ್ಲ ಅಂದ್ರೆ ನೋಡ್ಬೇಕಾರೆ, ನೀವು ಎಲ್ಲರ ತವ್ರ ಮನಿಗರು ಹೋಗಿದ್ರಿ ಅಂದ್ರ ಬರಗೂಡದ ಮನಿ ನೋಡ್ರಿ, ನಾವು ಮನಿಗತೆ ಇರಂಗಿಲ್ಲ. ಅವು ಅಲ್ಲಿದಲ್ಲೇ ಎಲ್ಲ ಗದ್ದ ಹಿಡಿದಿರ್ತದ. ನೀವ್ ಇದ್ರಂದ್ರ ಎಲ್ಲ ಸ್ವಚ್ಛ ದೇವ್ರ ಗುಡಿ ಇದ್ದಂಗ ಅಷ್ಟು ಚಂದ ಮಾಡ್ತೀರಿ ನೀವು ಮನಿ. ಅದಕ್ಕ ಮನಿ ಶೃಂಗಾರ ಆಗ್ಬೇಕಾದ್ರೆ ಮೊದಲು